ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಪಾಂತ್ವಸ್ಮಾನ್ ಪುರುಹೂತವೈರಿಬಲವನ್ ಮಾಂತಂಗಮಾದ್ಯದ್ಘಟ ಕುಂಭೋಚ್ಚಾದ್ರಿವಿಪಾಟನಾಧಿಕಪಟು ಪ್ರತ್ಯೇಕವಜ್ರಾಯಿತಾಃ. ಶ್ರೀಮತ್ಕಂಠೀರವಾಸ್ಯ ಪ್ರತತಸುನಖರಾದಾರಿತಾರಾತಿದೂರಪ್ರಧ್ವಸ್ತಧ್ವಾन्तಶಾन्तಪ್ರವಿತತಮನಸಾ ಭಾವಿತಾನಾಕಿವೃಂದೈಃ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಾವಣ ಮಾಸ ಹಬ್ಬಗಳ ತಿಂಗಳು ಅಂತಲೇ ಪ್ರಸಿದ್ಧವಾದಂತಹದ್ದು. ಅನೇಕ ಹಬ್ಬಗಳನ್ನು ಈಗಾಗಲೇ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಮಾಸ ಯಾವುದೇ ಆದರೂ ಕೂಡ ಹಬ್ಬಗಳಿದ್ದರೂ ಹಬ್ಬಗಳಿಲ್ಲದೆ ಹೋದರೂ ಎಲ್ಲ ಕಾಲದಲ್ಲೂ ವಿಹಿತವಾದ ಒಂದು ಕೆಲಸ ಅಂತಂದರೆ ಅದು ಭಗವಂತನ ಕಥೆಯನ್ನು ಕೇಳೋದು. ಅದಕ್ಕೆ ಇಂಥದ್ದೇ ಒಂದು ಸಮಯ ಅಂತ ಇಲ್ಲ. ನೀವು ಈ ಸಮಯದಲ್ಲಿ ಮಾತ್ರ ದೇವ್ರ ಬಗ್ಗೆ ಕೇಳಿ, ಬೇರೆ ಸಮಯದಲ್ಲಿ ಕೇಳಬೇಡಿ ಅಂತೇನಿಲ್ಲ. ಎಲ್ಲ ಸಮಯದಲ್ಲೂ ಕೇಳಲೇಬೇಕಾಗಿರೋದು. ಆದರೆ ಶ್ರಾವಣ ಮಾಸ ಇನ್ನೂ ವಿಶೇಷ. ಯಾಕೆ ಹೇಳಿ? ಇದು ಶ್ರವಣಕ್ಕಿರೋದು. ಅದಕ್ಕೆ ಈ ಮಾಸದ ಹೆಸರೇ ಶ್ರಾವಣ. ಅಂದರೆ ಏನು ಹೇಳಿ? ಶ್ರವಣಕ್ಕೆ ಸಂಬಂಧಪಟ್ಟಿದ್ದು ಶ್ರಾವಣ. ನೀವು ಈ ತಿಂಗಳಲ್ಲಿ ಮಾಡೋ ಶ್ರವಣ ಅಂದರೆ ಏನೇನು ಕಥೆ ಕೇಳ್ತೀರಿ, ಅದು ದೇವರದಾಗಿರ್ಬೋದು, ಭಗವಂತನ ಭಕ್ತರು ಯಾರ ಕಥೆ ಆಗಿರ್ಬೋದು, ಇದು ಎಲ್ಲವೂ ಕೂಡ ಅತ್ಯಂತ ವಿಶೇಷ ಈ ತಿಂಗಳಿನಲ್ಲಿ ಮಾಡುವಂಥದ್ದು. ಅದರಂತೆ ಈ ಶ್ರಾವಣ ಮಾಸ ಇನ್ನೇನು ಮುಗಿತಾ ಬಂದಿದೆ. ಈಗಾಗಲೇ ತ್ರಯೋದಶಿ, ಇನ್ನೆರಡು ದಿನ ಅಂದರೆ ಮುಗಿಲಿಕ್ಕೆ ಬಂದಿದೆ ಈ ಶ್ರಾವಣ ಮಾಸ. ಈ ಮಾಸದಲ್ಲಿ ನೀವೆಲ್ಲರೂ ಪರಿವಾರದವರೆಲ್ಲ ಸೇರಿ ಒಂದು ಸತ್ಕಾಲಕ್ಷೇಪವನ್ನು ಇಟ್ಕೊಂಡಿದ್ದೀರಿ. ಒಂದು ಪ್ರವಚನ, ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಅನ್ನುವಂಥ ಕಾರ್ಯಕ್ರಮವನ್ನೇನು ಇಟ್ಕೊಂಡಿದ್ದೀರಿ. ಒಂದು ಪ್ರಶಂಸಾರ್ಹವಾದಂತಹ ಕೆಲಸ. ನಾವು ವಿಷಯವನ್ನು ಶುರು ಮಾಡುವ ಮೊದಲು ಈ ಮಾತನ್ನು ನಾನು ಖಂಡಿತ ಹೇಳಲೇಬೇಕು. ಯಾಕೆಂದರೆ ನಮ್ಮ ಧರ್ಮ, ನಮ್ಮ ಆಚರಣೆಗಳು ಎಲ್ಲ ಕಳೆದು ಹೋಗ್ತಾ ಇರುವ ಕಾಲ ಇದು. ಹಿಂದೂಗಳಾಗಿ ನಾವು ಉಳಿಯೋದೇ ದೊಡ್ಡದಾಗಿದೆ. ಅದರಲ್ಲೂ ಬ್ರಾಹ್ಮಣರಾಗಿ ಬಾಯಿ ಬಿಟ್ಟು ಹೊರಗೆಲ್ಲೂ ಹೇಳ್ಕೊಳ್ಬಾರ್ದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಕಾಲದಲ್ಲಿ ನಮ್ಮ ಆಚರಣೆಗಳು ನಮ್ಮ ಮಕ್ಕಳಿಗೆ ತಿಳಿಯಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲಿವರೆಗೂ ನಮ್ಮ ಆಚರಣೆ, ನಮ್ಮ ಧರ್ಮದ ಬಗ್ಗೆ ಒಂದು ಗೌರವ, ಬೆಲೆ ಗೊತ್ತಿರೋದಿಲ್ವೋ ಅಲ್ಲಿವರೆಗೂ ನಮ್ಮ ಧರ್ಮ, ನಮ್ಮ ಧರ್ಮದವರನ್ನು ನಾವು ಕಳ್ಕೊತಾನೆ ಇರ್ತೀವಿ. ಬೇರೆ ಜಾತಿಯವರಿಗೆ, ಬೇರೆ ಕಡೆಗೆ ನಮ್ಮ ಬ್ರಾಹ್ಮಣರು, ಹಿಂದೂಗಳು ಯಾಕೆ ಹೋಗ್ತಾ ಇದ್ದಾರೆ? ಇದೇ ಪ್ರಮುಖ ಕಾರಣ. ಯಾವುದು? ಚಿಕ್ಕ ವಯಸ್ಸಿನಿಂದಲೂ ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡದೇ ಇರೋದು. ಸ್ಕೂಲ್ಗೆ ಹೋಗಲಿ, ಸ್ಕೂಲಲ್ಲಿ ಕಲೀಲಿ, ಆಯಿತು, ಕಲೀಲಿ, ಬೇಡ ಅಂತ ಇಲ್ಲ. ನಮ್ಮದನ್ನು ತಿಳಿದೇ ಅದನ್ನು ಕಲಿಯೋದು ಖಂಡಿತ ಒಳ್ಳೆಯದಲ್ಲ. ಬೇರೆ ಕೋಮಿನವರು ಖಂಡಿತ ಚಿಕ್ಕ ವಯಸ್ಸಿನಿಂದಲೇ ಹೇಳ್ಕೊಡ್ತಾರೆ. ಬೇರೆಯವ್ರನ್ನ ನಾನು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಆದರೆ ನಾವು ನಮ್ಮದೇನಿದೆ ಅದನ್ನು ತಿಳ್ಕೊಳ್ಬೇಕು. ನಮ್ಮ ಧರ್ಮ ಉಳಿಸೋದು ನಮ್ಮ ಕೈಯಲ್ಲಿದೆ. ಈಗಾಗಲೇ ಸಾಕಷ್ಟು ಕಳ್ಕೊಂಡಿದ್ದೀವಿ. ಉಳಿದಿದ್ದನ್ನಾದರೂ ಬೆಳೆಸ್ಕೋಬೇಕು. ಉಳಿದಿದ್ದನ್ನು ಯಾರೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಉಳಿದಿದ್ದಾದರೂ ಬೆಳೀಬೇಕು ಅಂತಂದರೆ ಇಂತಹ ಕರ್ಮಗಳು, ಇಂತಹ ಕೆಲಸಗಳು ಮನೆಯಲ್ಲಿ ದೊಡ್ಡ ದೊಡ್ಡ ಹಂತದಲ್ಲಿಯೂ ಕೂಡ ನಡೀಬೇಕು. ಹಾಗಾದರೆ ಮಾತ್ರ ಮಕ್ಕಳಿಗೂ ಹೌದು ನಮ್ಮದೇನೋ ಒಂದು ಚೆನ್ನಾಗಿದೆ ಗೊತ್ತಿಲ್ಲ ಅನ್ನೋದಾದರೆ ಆವಾಗ ತಿಳ್ಕೊಂಡಾದರೂ ನಾವು ಉತ್ತರ ಕೊಡಬೇಕು. ಮಕ್ಕಳು ಏನೋ ಪ್ರಶ್ನೆ ಕೇಳಿದ್ರೆ ನಮ್ಮ ಧರ್ಮ ಕರ್ಮಗಳ ಆಚಾರಗಳ ಬಗ್ಗೆ ಕೂತ್ಕೋ, ನಿಂಗೆ ಯಾಕೆ ಬೇಕು ಅನ್ನೋ ಮಾತು ನಾವು ಹೇಳಬಾರ್ದು. ಅವ್ರು ಏನೇ ಕೇಳಿದ್ರು, ನಮಗೆ ಗೊತ್ತಿಲ್ಲದಿದ್ರು ತಿಳಿದು ಹೇಳ್ತೀನಿ ಅನ್ಬೇಕು. ಯಾಕಂದರೆ ಎಲ್ಲ ತಿಳಿದವರು ಯಾರೂ ಇಲ್ಲ. ಹೀಗಿದ್ದಾಗ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ತಲೆಮಾರಿನವರಿಗೆ ನಮ್ಮ ಆಚಾರಗಳ ಬಗ್ಗೆ ತಿಳಿಲೇಬೇಕು. ಹಾಗೆ ತಿಳಿದ್ರೆ ಮಾತ್ರನೇ ಅವರು ನಮ್ಮ ಹೆಸರು ಉಳಿಸ್ತಾರೆ, ತಾವೂ ಉಳಿತಾರೆ. ಅದಕ್ಕೋಸ್ಕರ ಇಂತಹ ಉಪಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು. ಹೀಗೆ ನಡೆಸ್ತಾ ಇರೋದು ಅತ್ಯಂತ ಪ್ರಶಂಸಾರ್ಹವಾದ ಕೆಲಸ. ನಿಮ್ಮನ್ನು ಅಭಿನಂದಿಸ್ತಾ ನಾನು ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ 2 ದಿನ ಹರಿವಾಯುಸ್ತುತಿಯ ಬಗ್ಗೆ ನಾವು ನೋಡಲಿಕ್ಕೆ ಹೊರಟಿದ್ದೇವೆ. ಇದು ವಾಯುಸ್ತುತಿ ಅಲ್ಲ, ಇದು ಹರಿವಾಯುಸ್ತುತಿ.
ಯಾಕೆ ಈ ಮಾತು ಹೇಳ್ತಾ ಇರೋದು ಅಂತಂದರೆ, ವಾಯುಸ್ತುತಿ ಅನ್ನೋದು ನಮ್ಮಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಸ್ತೋತ್ರ, ವಾಯುದೇವರ ಒಂದು ಸ್ತೋತ್ರ. ಇದು ನಿಜವಾಗ್ಲೂ ಬರೀ ವಾಯುದೇವರದ್ದಲ್ಲ. ಬರೀ 41 ಶ್ಲೋಕ ಇದೆ, ಹೆಚ್ಚೇನಿಲ್ಲ, ಬರೀ 41 ಶ್ಲೋಕ ಇದೆ. ಆದರೆ ಈ 41 ಕೂಡ ದೇವರದ್ದೂ ಸ್ತೋತ್ರ, ವಾಯುದೇವರದ್ದೂ ಸ್ತೋತ್ರ, ಬರೀ ವಾಯುದೇವರದ್ದಲ್ಲ ಇದು. ಮೊದಲು ಇದನ್ನು ಮಾಡಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ, ಆಚಾರ್ಯರ ಸಮಕಾಲೀನರು, ಆಚಾರ್ಯರನ್ನ ಕಣ್ಣಾರೆ ಕಂಡಂತಹವರು, ಅವರು ಈ ಸ್ತೋತ್ರವನ್ನು ಮಾಡಿದ್ದಾರೆ. ಆದರೆ ಅವರು ಮಾಡಿದ ಈ ಸ್ತೋತ್ರಕ್ಕೆ ಆಚಾರ್ಯರೇ ಮುನ್ನುಡಿ ಬರೆದು ಕೊಟ್ಟರು. ಯಾವುದು? ಅದೇ ನರಸಿಂಹ ನಖಸ್ತುತಿ ಅಂತ, ಪಾಂತ್ವಸ್ಮಾನ್ ಲಕ್ಷ್ಮೀಕಾಂತ ಅನ್ನುವಂತಹ 2 ಶ್ಲೋಕವನ್ನು ನಾವೇನು ಹೇಳ್ತೀವಿ, ಆಚಾರ್ಯರೇ ಮಾಡಿಕೊಟ್ಟಂತಹ ನಖಸ್ತುತಿ ಅನ್ನುವಂತಹದ್ದು. ಇದು ಮುನ್ನುಡಿ. ಮುನ್ನುಡಿ ಮಾತ್ರ ಅಲ್ಲ, ಬೆನ್ನುಡಿ ಕೂಡ, ಹಿನ್ನುಡಿ. ಇದಾದ ಮೇಲೆ ಕೊನೆಗೂ ಕೂಡ ಮತ್ತೆ ಆ 2 ಶ್ಲೋಕಗಳನ್ನು ಹೇಳೇ ಮುಗಿಸೋ ಅನ್ನುವಂಥದ್ದು ಪದ್ಧತಿ. ಹಾಗಾದರೆ ಈ ಸ್ತೋತ್ರ ಭಗವಂತನ ಸ್ತೋತ್ರದಿಂದ ಪ್ರಾರಂಭ ಆಗುತ್ತೆ, ಭಗವಂತನ ಸ್ತೋತ್ರದಿಂದ ಮುಗಿಯತ್ತೆ, ಮಧ್ಯವೂ ಭಗವಂತನ ಸ್ತೋತ್ರವೇ. ಇದು ಹರಿವಾಯುಸ್ತುತಿ. 41 ಶ್ಲೋಕಗಳಿಗೆ ದೇವರ ಪರವಾಗಿಯೂ ಅರ್ಥ ಇದೆ, ವಾಯುದೇವರ ಪರವಾಗಿಯೂ ಅರ್ಥ ಇದೆ. ಇದೆಲ್ಲದಕ್ಕೂ ಕೂಡ ಒಂದು ನಿರ್ದೇಶನ ಎಲ್ಲಿಂದ ಸಿಕ್ಕಿದ್ದು ಅಂದರೆ ಅದು ವೇದಗಳಿಂದ ಸಿಕ್ಕಿದ್ದು. ವೇದದ ಒಂದೊಂದು ಮಂತ್ರಕ್ಕೆ 3 ಅರ್ಥ ಇರುತ್ತೆ. ಒಂದು ಮಂತ್ರಕ್ಕೆ 3 ಅರ್ಥ ಇರುತ್ತೆ. ವೇದೋಖಿಲೋ ಧರ್ಮ ಮೂಲಂ ಅಂತ ಹೇಳ್ತಾರೆ. ವೇದ ಗೊತ್ತಿದ್ರೆ ಮಾತ್ರ ಧರ್ಮ ಉಳಿಯುತ್ತೆ, ವೇದ ಇದ್ದರೆ ಮಾತ್ರ ಧರ್ಮ ಉಳಿಯುತ್ತೆ. ಮ್ಯಾಕ್ಸ್ ಮುಲ್ಲರ್ ತನ್ನ ಹೆಂಡತಿಗೆ ಒಂದು ಲೆಟರ್ ಬರೀತಾ ಹೇಳ್ತಾನೆ. ಈ ಲೆಟರ್ನ ನಾನು ನೋಡಿದ್ದೀನಿ ಕೂಡ, ನೀವು ಕೇಳಿರ್ತೀನಿ. ಭಾರತ ಅನ್ನೋದೊಂದು ದೊಡ್ಡ ವೃಕ್ಷ, ಈ ದೊಡ್ಡ ವೃಕ್ಷವನ್ನು ಕಡಿದು ಬೀಳಿಸೋದು ಸಾಧ್ಯ ಇಲ್ಲ, ಇದಕ್ಕೆ ಹುಳ ಹತ್ತಿಸ್ಬೇಕು, ತಾನೇ ಬೀಳೋ ಹಂಗೆ ಮಾಡಬೇಕು. ಈ ಭಾರತ ಅನ್ನೋ ವೃಕ್ಷಕ್ಕೆ ಹುಳ ಹತ್ತಿಸೋದು ಹೆಂಗೆ ಅಂದರೆ, ಬುಡಕ್ಕೆ ಹುಳ ಬಿಟ್ಬಿಟ್ರೆ ಸಾಕು. ಈ ಭಾರತ ವೃಕ್ಷದ ಬುಡ ಅಂದರೆ ಅದೇ ವೇದ. ಅದು ಒಂದನ್ನು ಕೆಡಿಸ್ಬಿಟ್ರೆ ಸಾಕು, ಮಿಸ್ಇಂಟರ್ಪ್ರಿಟೇಷನ್ಸ್ ಕೊಟ್ಬಿಟ್ರೆ ಸಾಕು, ತಪ್ಪು ಅನುವಾದಗಳನ್ನ ಮಾಡಿ ವೇದ ಕೆಡಿಸ್ಬಿಟ್ರೆ ಇಡೀ ಭಾರತವೇ ಕೆಟ್ಟೋಗುತ್ತೆ ಅಂತ ತನ್ನ ಹೆಂಡತಿಗೆ ಒಂದು ಲೆಟರ್ ಬರೀತಾನೆ. ಹಾಗಾದರೆ ವೇದಗಳಿಗೆ ಇಷ್ಟು ಮಹತ್ವ ಇದೆ. ಇವತ್ತಿನ ದಿವಸ ವೇದ ಎಲ್ಲೋ ಕಳೆದು ಹೋಗಿದೆ, ಯಾರಿಗೆ ಬೇಕು ವೇದ ಅನ್ನೋಂಗೆ ಆಗೋಗಿದೆ. ವೇದಕ್ಕೆ ಇಷ್ಟು ಮಹತ್ವ ಇರಬೇಕಾದ್ರೆ ಆ ಎಲ್ಲ ವೇದ ಏನು ಮಾಡ್ಲಿಕ್ಕೆ ಹೊರಟಿದೆ ಗೊತ್ತಾ? ಒಂದು ದೇವರನ್ನ ಹೇಳ್ತಾ ಇದೆ, ಇನ್ನೊಂದು ವಾಯುದೇವರನ್ನ ಹೇಳ್ತಾ ಇದೆ. ಇಡೀ ವೇದ ಎಷ್ಟಿದೆ ಅಂತ ಕೇಳಿದ್ರೆ 4 ಅನ್ಬಾರ್ದು, ನಿಜವಾಗ್ಲೂ ವೇದ ಅನಂತ ಇದೆ. ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತೇನು 4 ವೇದ ಅಂತೀವಲ್ಲ, ಈ 4 ವೇದ ನಮ್ಮ ಕೈಗೆ ಸಿಗೋ ವೇದ. ನಿಜವಾಗಿ ವೇದಗಳು ಅನಂತ ಇದೆ. ಈ ಅನಂತ ವೇದಗಳು ಕೂಡ ಏನು ಮಾಡ್ತಾ ಇದೆ ಅಂದರೆ, ಒಂದು ದೇವರನ್ನು ಹೇಳುತ್ತೆ, ಇನ್ನೊಂದು ವಾಯುದೇವರನ್ನು ಹೇಳುತ್ತೆ. ಹಾಗಾದರೆ ದೇವರು ಹೇಗೋ ವಾಯುದೇವರು ಹಾಗೆ. ಅಷ್ಟು ಪ್ರಮುಖರು ವಾಯುದೇವರು. ಅವರು ಭೂಮಿಗೆ ಬಂದಿದ್ದು 3 ಸಲ. ದೇವರಾದರೆ 10 ಸಲ ಬಂದಿದ್ದಾನೆ, 20 ಸಲ ಬಂದಿದ್ದಾನೆ, 106 ಸಲ ಬಂದು ಹೋಗಿದ್ದಾನೆ ಭಗವಂತ. ಅವನ ದಶಾವತಾರ ಇತ್ಯಾದಿಗಳನ್ನು ಕೇಳ್ತೀವಿ. ವಾಯುದೇವರು 3 ಸಲ ಬಂದಿದ್ದು. ರಾಮ ಆಗಿದ್ದಾಗ ಹನುಮಂತನಾಗಿ ಬಂದರು, ಕೃಷ್ಣ ಆಗಿದ್ದಾಗ ಭೀಮನಾಗಿ ಬಂದರು. ಕಲಿಯುಗದಲ್ಲಿ ಈಗ ಮೊನ್ನೆ ಒಂದು 750-800 ವರ್ಷದ ಕೆಳಗೆ ಮಧ್ವಾಚಾರ್ಯರು ಅನ್ನೋ ಹೆಸರಿನಲ್ಲಿ ಬಂದರು. ಹಾಗಾದರೆ ಅವ್ರು ಬಂದಿದ್ದು 3 ಸಲ, ಆದರೆ ಆ 3 ಸಲದಲ್ಲೇ ಅವರ ಇಂಪ್ಯಾಕ್ಟ್ ಅಷ್ಟು ದೊಡ್ಡದು. ಭಗವಂತ ಇಷ್ಟು ಸಲ ಬಂದು ಹೋಗಿದ್ದೇನು ಇಂಪ್ಯಾಕ್ಟ್ ಇದೆಯೋ, ಇವರ ಇಂಪ್ಯಾಕ್ಟು ಅದಕ್ಕೆ ಈಕ್ವಲ್ ಆಗಿದೆ. ಅದೇನು ಅಂಥದ್ದು ಏನು ಮಾಡಿದ್ದಾರೆ ಅನ್ನೋದನ್ನೇ ಈ ವಾಯುಸ್ತುತಿ ಅನ್ನೋದ್ರ ಮೂಲಕ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ನೀವು ಈ ಪುಸ್ತಕದ ಕೊನೆಗೆ ನೋಡ್ಬೋದು, ಆಮೇಲೆ ನೋಡ್ಬೋದು. 41 ಶ್ಲೋಕಗಳಿಗೂ ಒಂದೊಂದು ಶ್ಲೋಕದಲ್ಲೂ ಪ್ರತ್ಯೇಕವಾಗಿ ಅದರದ್ದೇ ಆದ ಒಂದು ಫಲ ಇದೆ. ನಿಮಗಿವಾಗ ಮೊದಲೇನೋ ಶತ್ರುಕಾಟ, ತುಂಬ ಶತ್ರುಗಳಿಂದ ಏನೋ ತೊಂದರೆ ಇದೆ, ಏನು ಮಾಡಬೇಕು ನೀವು ಯಾರನ್ನೋ ಹೋಗಿ ಕೇಳೋದು ಬೇಡ. ಒಂದು ನರಸಿಂಹದೇವ್ರ ಸ್ತೋತ್ರ ಮಾಡಿದ್ರೆ ಸಾಕು, ನರಸಿಂಹ ಉಗ್ರಂ ವೀರಂ ಶ್ಲೋಕ ಹೇಳ್ಕೊಂಡ್ರೆ ಸಾಕು, ಶತ್ರುಕಾಟ ಹೋಗ್ಬಿಡುತ್ತೆ. ವಿಘ್ನಗಳು ಬಂದ್ರೂ ನರಸಿಂಹದೇವ್ರ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು. ಹೀಗೆ ನಿಮಗೆ ಒಂದೊಂದು ತೊಂದರೆಗಳಿಗೆ ಒಂದೊಂದು ಪರಿಹಾರ ಅಂತ ನೀವು ಸಾಮಾನ್ಯವಾಗಿ ಕೇಳ್ತಿರಲ್ಲ. ವಾಯುಸ್ತುತಿಯ 41 ಶ್ಲೋಕಗಳಿಂದಲೂ ಒಂದೊಂದು ತೊಂದರೆಯ ಪರಿಹಾರಗಳಿದೆ. ಅಷ್ಟು ಪವರ್ಫುಲ್ ಸ್ತೋತ್ರ ಇದು. ಕೇವಲ ಸುಮ್ಮನೆ ಏನೋ 106 ಸ್ತೋತ್ರಗಳು ಸಿಗತ್ತೆ ನಮಗೆ. ಆ ಥರದ ಸ್ತೋತ್ರಗಳ ಲೆಕ್ಕದಲ್ಲಿ ಬರುವಂಥದ್ದು 10ರಲ್ಲಿ ಒಂದಲ್ಲ, ಇದು 11ನೇದ್ದು. ಇದು ಪ್ರತ್ಯೇಕವಾದ ಮಹತ್ವವನ್ನು ಹೊಂದಿರುವಂಥದ್ದು. ಆಚಾರ್ಯರೇ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ ಅಂದರೆ ಇದಕ್ಕಷ್ಟು ಮಹತ್ವ ಇದೆ. ಅದಕ್ಕೋಸ್ಕರನೇ ಇದು ಹರಿವಾಯುಸ್ತುತಿ ಅಂತ ಮೊದಲೇ ಹೇಳಿರುವಂಥದ್ದು. ಈ ವಾಯುಸ್ತುತಿಗೆ ನಾವು ಪದಕ್ಕಾಗಲಿ ಪ್ರತಿ ಶ್ಲೋಕಕ್ಕಾಗಲಿ ಅರ್ಥ ಹೇಳ್ತಾ ಹೊರಡ್ತೀನಿ ಅಂತಂದರೆ ಖಂಡಿತ ಇದು ಸ್ವಾರಸ್ಯ ಅಂತ ನಿಮಗೆ ಅನಿಸಲ್ಲ. ಯಾಕೆ ಅಷ್ಟು ಡಿಫಿಕಲ್ಟ್ ಇದೆ. ಅದಕ್ಕೋಸ್ಕರ ಇದು ಹೆಂಗಿದೆ ಅಂದರೆ, ನಿಜವಾಗ್ಲೂ ಹೇಳಬೇಕು ಅಂದರೆ ಮೊದಲು 15 ಶ್ಲೋಕ ಪ್ರೇಯರ್,
ಪ್ರಾರ್ಥನೆ ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ರಿ, ಇಷ್ಟೇ. ಇದನ್ನು ನಾನು ವರ್ಡ್ ಬೈ ವರ್ಡ್ ಹೇಳ್ತಾ ಹೋದೆ ಅಂದರೆ ಖಂಡಿತ ನಿಮ್ಗೆ ಯಾರಿಗೂ ಕೇಳೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಇದು ಇರೋದೇ ಹಾಗೆ. ಇದು ಓದ್ಲಿಕ್ಕೆ ಚೆನ್ನ, ಹೇಳಲಿಕ್ಕೆ ಚೆನ್ನ, ಕೇಳಕ್ಕಲ್ಲ. ಹಾಗಾದರೆ ಈ 15 ಶ್ಲೋಕ ನಾನು ಸ್ಕಿಪ್ ಮಾಡ್ತೀನಿ ಅಂದರೆ ಖಂಡಿತ ನಾನೇನು ಸ್ಕಿಪ್ ಮಾಡಲ್ಲ. ಆದರೆ 15 ಪ್ರತಿ ಒಂದೊಂದು ಇಂಚಿಂಚು ನಾನು ಹೇಳಕ್ಕೆ ಹೊರಟಿಲ್ಲ. ಅದರ ಸಮ್ಮರಿ ಮಾತ್ರ ಹೇಳ್ತೀನಿ. ಅಲ್ಲಿಂದ ಮುಂದಿಂದು ಒಳ್ಳೊಳ್ಳೆ ಅಪರೂಪದ ವಿಷಯಗಳನ್ನು, ಗಟ್ಟಿ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಅದರಂತೆ ಪ್ರಾರಂಭದಲ್ಲಿ ಆಚಾರ್ಯರು ಮಾಡಿದ ನಖಸ್ತುತಿ ಏನು ಅಂದರೆ, ಪಾಂತ್ವಸ್ಮಾನ್ ಪುರುಹೂತ ವೈರಿಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾಹ. ಏನು ಹೀಗಂದರೆ, ಇದರ ಹೆಸರು ನೋಡಿ ನಖಸ್ತುತಿ ಅಂತ. ನಖ ಅಂದ್ರೇನು? ಉಗುರು ಅಂತ ಅರ್ಥ. ಈ ಉಗುರನ್ನ ಸ್ತೋತ್ರ ಮಾಡೋದು ಅಂದ್ರೇನು? ತಲೆ ಕೂದಲನ್ನ ಯಾಕೆ ಸ್ತೋತ್ರ ಮಾಡಲಿಲ್ಲ ಅಂತ ಪ್ರಶ್ನೆ ಬರುತ್ತಲ್ವ. ಉಗುರನ್ನ ಯಾಕೆ ಸ್ತೋತ್ರ ಮಾಡಿದ್ರು ಅಂದರೆ ಅಲ್ಲೇ ವಿಶೇಷ ಇರೋದು. ಆಚಾರ್ಯಿಟ್ಟ ಹೆಸರಲ್ಲಿ ಈ ಸ್ಪೆಷಾಲಿಟಿ ಇದೆ. ಏನು ಗೊತ್ತಾ ನೋಡಿ, ನಮ್ಮ ತಲೆ ಕೂದಲು ನಮ್ಮಿಂದ ಹೊರಟೋಗುತ್ತೆ, ಕಟ್ ಮಾಡಿದ್ರೆ ನಮ್ಮ ಉಗುರು ನಮ್ಮಿಂದ ಹೊರಟೋಗುತ್ತೆ. ನಮ್ಮ ಕೂದಲು, ನಮ್ಮ ಉಗುರು ನಮಗಿಂತ ಬೇರೆ. ಅದು ನಮ್ಮ ದೇಹದಲ್ಲೇ ಇರುತ್ತೆ, ತಾನೇ ಬೆಳೆಯುತ್ತೆ. ಕತ್ತರಿಸಿ ಬಿಸಾಕೋದ್ರಿಂದ ನಿಮಗೇನು ನೋವಿಲ್ಲ. ಅದು ಹೋಯ್ತು ಅಷ್ಟೇ, ಮುಗೀತು. ನಮಗೂ ಅದಕ್ಕೂ ಭೇದ ಅಂತ ಕರೀತಾರೆ. ಅದು ಬೇರೇನೂ ಅಲ್ಲ, ಒಂದೇನೂ ಅಲ್ಲ. ಆ ಥರದ್ದದು. ಯಾವುದು? ನಮ್ಮ ಉಗುರು, ನಮ್ಮ ಕೂದಲು, ಇವೆಲ್ಲ ಹೀಗೆ. ದೇವ್ರಿಗೆ ಹಿಂಗಲ್ಲ. ಭಗವಂತನ ಉಗುರು, ಭಗವಂತನ ಕೂದಲು, ಇದು ಎಲ್ಲನೂ ದೇವರೇ. ದೇವರ ಉಗುರಿಗೆ ಎಷ್ಟು ಶಕ್ತಿ ಇದೆಯೋ ಅದು ದೇವರಿಗೆ ಎಷ್ಟಿದೆಯೋ ಅಷ್ಟು. ಅಂದರೆ ಅವನ ಉಗುರಿಗೂ ಅವನಿಗೂ ಏನೂ ವ್ಯತ್ಯಾಸ ಇರಲ್ಲ. ನಮಗೆ ಹಿಂಗಂದರೆ ಹಿಂಗೆ ಹೋಗುತ್ತಲ್ಲ, ಅಂಥದ್ದೇನೂ ಅವನಲ್ಲಿಲ್ಲ. ಅವನು ಅಷ್ಟು ಶಕ್ತಿಯುತನಾದವನು. ಎಷ್ಟು ಅಂತಂದರೆ ಅವನಿಗೂ ಅವನ ಉಗುರಿಗೂ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರನೇ ಅವನ ಉಗುರನ್ನ ಸ್ತೋತ್ರ ಮಾಡ್ತಾರೆ ಆಚಾರ್ಯರು. ಏನಂತ? ಪಾಂತು, ಅವನ ಉಗುರು ನಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೋತಾರೆ. ಎಂಥ ಉಗುರು ಅಂತಂದರೆ, ಇಂದ್ರನ ಶತ್ರುಗಳು, ಪುರುಹೂತ ಅಂದರೆ ಇಂದ್ರ. ಆ ಇಂದ್ರನ ಶತ್ರುಗಳು ಅಂತಂದರೆ ದೈತ್ಯರು, ರಾಕ್ಷಸರು. ಈ ರಾಕ್ಷಸರು ಅನ್ನೋರು ಆನೆಗಳಿದ್ದಂತಿದ್ದಾರೆ. ಆನೆಯ ಕುಂಭಸ್ಥಳವನ್ನು ಹೇಗೆ ಒಂದು ಸಿಂಹ ಹರಿದು ಹಾಕತ್ತೋ, ನಾಶ ಮಾಡಿ ಹಾಕತ್ತೋ, ಅದರಂತೆ ಆ ದೈತ್ಯರ ಕೊಬ್ಬನ್ನು ನಾಶ ಮಾಡುವಂತಹ ಯಾವ ಉಗುರುಗಳಿದೆಯೋ ಆ ಉಗುರುಗಳು ನನ್ನನ್ನು ಕಾಪಾಡಲಿ. ಮತ್ತು ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಧಾರಿತಾರಾತಿದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿವೃಂದೈಹಿ. ಬರೀ ಆ ರಾಕ್ಷಸರನ್ನ ಮಾತ್ರ ಸೀಳು ಹಾಕಲ್ಲ. ಈ ಉಗುರಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಪ್ರತಿ ಒಂದೊಂದು ಉಗುರು ಕೂಡ 100 ಮಿಂಚಿನಷ್ಟು ಬೆಳಕನ್ನು ಹೊಂದಿದೆ. ಮಿಂಚಿನಷ್ಟು ಬೆಳಕನ್ನು ಹೊಂದಿರುವಂಥದ್ದು. ಮಿಂಚು ಒಂದ್ಸಲಿ ಹೊಡೆದೋದ್ರೆ ನಿಮಗೆ ಕತ್ಲೆಯಲ್ಲೂ ಎಷ್ಟು ಬೆಳಕು ಬಂದಂತಾಗತ್ತೆ. ಆದರೆ ಅದು 1 ಸೆಕೆಂಡು ಇರಲ್ಲ, ಅದು ಹೊರಟೋಗುತ್ತೆ, ಕೂಡಲೇ ಕತ್ಲು ಅನಿಸುತ್ತೆ. ಆದರೆ ಈ ಒಂದೊಂದು ಉಗುರು 100 ಮಿಂಚಿನಷ್ಟು ಕಾಂತಿ ಇರುವಂಥದ್ದು, ಅದು ನಿರಂತರವಾಗಿ ಹೊಳೆಯುವಂಥದ್ದು. ಹಾಗಾಗಿ ಬರೀ ಕತ್ಲಲ್ಲ, ಮನಸ್ಸಲ್ಲಿರುವ ಕತ್ತಲನ್ನು, ಅಜ್ಞಾನವನ್ನು ಕೂಡ ಸೀಳಿ ಹಾಕುವಷ್ಟು ಪ್ರಬಲವಾದಂತಹದ್ದು ಆ ಉಗುರು. ಅಂತಹ ಉಗುರು ನಮ್ಮನ್ನು ಕಾಪಾಡಲಿ. ಈ ಒಂದು ಮಾತನ್ನು ಹೇಳಿ ಲಕ್ಷ್ಮೀಕಾಂತ ಸಮಂತತೋಪಿಕಲೆಯನ್ನನ್ನುವಂತಹ ಒಂದು ಅದ್ಭುತವಾದ ಸ್ತೋತ್ರ ಮಾಡ್ತಾರೆ. ದೇವರನ್ನ ಆಚಾರ್ಯ ಏನು ಕರೀತಾರೆ ಅಂದರೆ 8ನೇ ರಸ ಅಂತ ಕರೀತಾರೆ. ನೀನು 8ನೇ ರಸ ಅಂತ. ಏನು 8ನೇ ರಸ? ನಾವು ಜಗತ್ತಲ್ಲಿ ಫೇಮಸ್ಸಾಗಿ ಕೇಳೋದು 6 ರಸ, 6 ಥರದ ಟೇಸ್ಟ್: ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಅಂತ. ಮಧುರ ಅಂದರೆ ಸ್ವೀಟು, ಆಮ್ಲ ಅಂದರೆ ಹುಳಿ, ಲವಣ ಉಪ್ಪು, ಕಟು ಅಂದರೆ ಖಾರ, ಕಷಾಯ ಅಂದರೆ ಒಗರು, ತಿಕ್ತ ಅಂತಂದರೆ ಅದೊಂದು ಬೇರೆಯೇ ರಸ. ನಾವು ಜೀವನದಲ್ಲಿ ಯಾವತ್ತೂ ನೋಡಲ್ಲ ಆ ಟೇಸ್ಟ್ನ. 6 ಥರದ ರಸ ಫೇಮಸ್ ಇರೋದು. ದೇವ್ರು 8ನೇ ರಸ ಅಂತ. ಅಂದರೆ ಅದರ ಅರ್ಥ ಏನು ಅಂದರೆ, 6 ಬಿಟ್ಟು 7ನೇ ರಸ ಎಲ್ಲರೂ ಕೇಳಿದ್ದೀರಾ? 7ನೇ ಟೇಸ್ಟ್ ಇಲ್ಲ. 8ನೇದಿರತ್ತಾ? ಖಂಡಿತ ಇರಲ್ಲ, ಸಾಧ್ಯನೇ ಇಲ್ಲ. 8ನೇದಿಲ್ಲ ಅಂತ ನಾವು ಹೇಳೋದು ಬೇಡ ಅಲ್ವಾ? ಹಾಗೆ ದೇವರಿಗೆ ಸಮಾನನಾದ ವ್ಯಕ್ತಿ 7ನೇವನು, ಅವನು ಇಲ್ಲ. 8ನೇವನು ದೇವರಿಗಿಂತ ದೊಡ್ಡವನು, ಅವನಿಲ್ಲ ಅಂತ ಹೇಳಬೇಕಾ? ಹೀಗೆ ಕೇಳ್ತಾರೆ ಆಚಾರ್ಯರು. ಅಪಾಸ್ತಂ ರಸೋ ಯೋಷ್ಟಮಃ. 8ನೇ ರಸ ಇಲ್ಲ ಅಂತ ನಾವು ಹೆಂಗೆ ಹೇಳಲ್ವಲ್ಲ, ಯಾಕೆ 7ನೇದ್ದೇ ಇಲ್ಲ ಅಂದಮೇಲೆ 8ನೇದಿಲ್ಲ ಅಂತ ಹೇಳಬೇಕಾ? ಹಾಗೆ ಭಗವಂತ 8ನೇ ರಸದ ಥರ ಇದ್ದಾನೆ ಅಂತ. ಇದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೂಡ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಉಪನಿಷತ್ತುಗಳಲ್ಲಿ ಇದ್ರ ಬಗ್ಗೆ ಬರುತ್ತೆ. ಪೃಥ್ವೀ ವೈ ರಸಃ ಅನ್ನೋ ಮಾತಿನಿಂದ ಯಾರು ದೊಡ್ಡವರು ಅಂತ ಕೆಳಗಿಂದ ಹೇಳ್ತಾ ಹೋಗ್ತಾರೆ. ಈ ಭೂಮಿನೇ ದೊಡ್ಡವಳು, ಈ ಭೂಮಿ ಗಂಡ ರುದ್ರದೇವರು ದೊಡ್ಡವರು, ಹೀಗೆ ಕ್ರಮವಾಗಿ ಹೇಳ್ತಾ ಭಗವಂತ 8ನೇಯವನು. ಅದೊಂದು ಆರ್ಡರ್ ಇದೆ, ಹೈರಾರ್ಕಿ.
ಆ ತಾರತಮ್ಯದಲ್ಲಿ ಭಗವಂತ 8ನೇವನು, ಅದಕ್ಕೆ ಅವನನ್ನು 8ನೇ ರಸ ಅಂತ ಕರೀತಾ ಇದ್ದಾರೆ. ರಸ ಶಬ್ದಕ್ಕೆ ಸ್ವಾರಸ್ಯಕರವಾಗಿರೋದು, ದೊಡ್ಡದು, ಚೆನ್ನಾಗಿರೋದು ಅಂತ. ಹಾಗಾಗಿ ಭಗವಂತ 8ನೇವನು ಅನ್ನೋ ಈ ಅರ್ಥದಲ್ಲೂ ಕೂಡ ಹೇಳೋದಿದೆ. ಇಂತಹ ಈ ಭಗವಂತನ, ಇದು ನರಸಿಂಹದೇವರ ಸ್ತೋತ್ರ ಅಲ್ವಾ. 1ನೇ ಶ್ಲೋಕದಲ್ಲಿ ಮಾಡಿದ್ದು ಉಗುರಿನ ಸ್ತೋತ್ರ, 2ನೇ ಶ್ಲೋಕದಲ್ಲಿ ಅವನ ಕಣ್ಣಿನ ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀಕಾಂತ ಅನ್ನೋದ್ರಿಂದ ಏನು ಹೇಳ್ತಿದ್ದಾರೆ ಅಂದರೆ, ನರಸಿಂಹದೇವ್ರಿಗೆ 3 ಕಣ್ಣಿರುತ್ತೆ, ಹಣೆಯಲ್ಲಿ 1 ಕಣ್ಣಿರುತ್ತೆ, 2 ಕಣ್ಣಿದೆ. ಪ್ರಳಯ ಕಾಲದಲ್ಲಿ ಮಾತ್ರ ನರಸಿಂಹದೇವರು ಆ 3ನೇ ಕಣ್ಣನ್ನು ತೆಗಿತಾರೆ. 3ನೇ ಕಣ್ಣಿಂದ ತೆಗೆದ್ರೆ ಲಯ ಯಾರು ಮಾಡ್ತಾರೆ? ನಿಜವಾಗ್ಲೂ ಇವೆಲ್ಲವನ್ನು ನಾಶ ಮಾಡೋದು ಯಾರು? ಸಾಮಾನ್ಯವಾಗಿ ಲಯಕರ್ತ ರುದ್ರದೇವರು ಅಂತ ನಾವು ಕೇಳ್ತೀವಿ. ಆದರೆ ಆ ರುದ್ರದೇವರನ್ನೂ ನಾಶ ಮಾಡುವನು ಸಂಕರ್ಷಣ. ಸಂಕರ್ಷಣ ಮತ್ತು ನರಸಿಂಹ, ವಾಯುದೇವರು ಇವರೆಲ್ಲ ಸೇರ್ಕೊಂಡು ನಾಶ ಮಾಡ್ತಾರೆ. ಇಡೀ ಪ್ರಪಂಚವನ್ನು ನಾಶ ಮಾಡೋರು ನರಸಿಂಹದೇವರು. ಆ ನರಸಿಂಹದೇವರ ಆ 3ನೇ ಕಣ್ಣು ತೆಗೆದಾಗ ಕಣ್ಣಿನಿಂದ ಒಂದು ಬೆಂಕಿ ಹುಟ್ಟತ್ತಂತೆ. ಆ ಬೆಂಕಿ ಎಂಥದ್ದು ಅಂದರೆ, ಒಂದು ಕಿಡಿ, ಇಷ್ಟು ಇರಲ್ಲ, ಅದು ಒಂದು ಚಿಕ್ಕ ಕಿಡಿ ಇರುತ್ತೆ. ಆ ಒಂದು ಕಿಡಿ ಬ್ರಹ್ಮದೇವ್ರನ್ನ, ರುದ್ರದೇವ್ರನ್ನ ಎಲ್ಲರನ್ನೂ ಸುಟ್ಟಾಕತ್ತೆ. ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು, ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಹ. ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು, ಶಕ್ರ ಅಂದರೆ ಇಂದ್ರದೇವರು, ಶಕ್ರೋತ್ಕರ ಅಂದರೆ ಇಂದ್ರದೇವರಿಂದ ಹಿಡಿದು ಮುಂದಿನವರು ಎಲ್ಲರೂ ಕೂಡ ಭಸ್ಮ ಆಗಿ ಹೋಗ್ತಾರಂತೆ. ಯಾವುದರಿಂದ? ಭಗವಂತನ ಕಣ್ಣಿನಿಂದ ಬಂದ ಕೇವಲ ಒಂದು ಕಿಡಿಯಿಂದ. ಆದರೆ ಆ ಕಿಡಿ ಎಲ್ಲರನ್ನೂ ಒಂದೇ ಲೆಕ್ಕದಲ್ಲಿ ಸುಡಲ್ಲ. ಬ್ರಹ್ಮದೇವ್ರನ್ನ ಬೇರೆ ಥರ ಸುಡುತ್ತೆ, ರುದ್ರದೇವ್ರನ್ನ ಬೇರೆ ಥರ ಸುಡುತ್ತೆ. ಸುಡೋದು ಅನ್ನೋದಕ್ಕೆ ಏನರ್ಥ? ಅವರೆಲ್ಲರನ್ನೂ ತನ್ನ ಒಳಗೆ ತಗೋತಾನೆ ಭಗವಂತ ಅಂತ ಅರ್ಥ. ಹಾಗಾದರೆ ಅವನು ಏನು ಯುದ್ಧ ಮಾಡೋದು ಬೇಡ, ಯಾರನ್ನೋ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡೋದು ಬೇಡ. ಅವನ ಕಣ್ಣು ತೆಗೆದ್ರೆ ಸಾಕು, ಅಲ್ಲಿಂದ ಹೊರಟ ಜ್ವಾಲೆ ಎಲ್ಲರನ್ನೂ ನಾಶ ಮಾಡುತ್ತೆ. ಹಾಗಾದರೆ ಇಷ್ಟು ಪ್ರಬಲನಾದವನು ಭಗವಂತ, ಅಂತಹ ಅವನು ನಮ್ಮನ್ನು ಕಾಪಾಡಲಿ ಅಂದರೆ, ಈ ಮಾತನ್ನು ಹೇಳ್ತಾ ಇರೋ ಉದ್ದೇಶ, ಬ್ರಹ್ಮದೇವರು ರುದ್ರದೇವ್ರನ್ನೇ ಅವನು ಸುಟ್ಟಾಕ್ತಾನೆ ಅಂದರೆ ನಮ್ಮ ತೊಂದರೆಗಳೆಲ್ಲ ಅವನಿಗೆ ಏನು ಲೆಕ್ಕ? ಅದನ್ನೂ ಅವನು ಚೂರು ಕಣ್ಣು ತೆಗೆದ ಅಂದರೆ ನಮ್ಮೆಲ್ಲ ತೊಂದರೆಗಳು ಸುಟ್ಟು ಹೋಗುತ್ತೆ. ಭಗವಂತನಿಗೆ ಉಪದ್ರವ ಅಂತ ಹೆಸರಂತೆ, ನರಸಿಂಹದೇವರಿಗೆ ಉಪದ್ರ ಅಂತ ಹೆಸರು. ನಾವು ಯಾರು ತುಂಬ ಕಿರಿಕಿರಿ ಮಾಡ್ತೇವೆ, ಏನು ಉಪದ್ರ ಅಂತರ ಕಾಡ್ತಾ ಇದೆ ಅಂತ ಹೇಳ್ತೀವಲ್ಲ, ನರಸಿಂಹದೇವರಿಗೆ ಉಪದ್ರವ ಅಂತ ಹೆಸರು. ಯಾಕೆ ಅಂದರೆ ದುಷ್ಟೋಪದ್ರವ ಹೇತುತ್ವಾತ್ ನರಸಿಂಹ ಉಪದ್ರವ ಅಂತ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಹೇಳ್ತಾರೆ. ದುಷ್ಟರು ತೊಂದರೆ ಕೊಡ್ತಾರೆ ಅನ್ನೋದಕ್ಕೆ ನರಸಿಂಹದೇವರ ಹೆಸರು ಉಪದ್ರವ ಅಂತ. ಈ ಥರ ವಿಚಿತ್ರವಾದ ಹೆಸರುಗಳೆಲ್ಲ ದೇವರಿಗಿದೆ. ದೇವರು ಎಲ್ರಿಗೂ ಕೂಡ ಈ ಥರದ ತೊಂದರೆಗಳನ್ನೂ ದೂರ ಮಾಡ್ತಾನೆ, ಕೆಟ್ಟವ್ರಿಗೆ ತೊಂದರೆನೂ ಕೊಡ್ತಾನೆ. ಅಂತಹ ಆ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಆಚಾರ್ಯರು ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡಿ, ನಂತರ ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿ ಪ್ರಾರಂಭ ಆಗುತ್ತೆ. ನೋಡಿ, ಶುರುವಾಗಬೇಕಾದರೂ ಕೂಡ ಲಕ್ಷ್ಮೀದೇವಿ ಹೆಸರಿನಿಂದಲೇ ಶುರುವಾಗುತ್ತೆ. ಇದ್ರ ಮೂಲಕ ನಮಗೊಂದು ವಿಷಯವನ್ನು ತಿಳಿಸ್ತಾರೆ. ನಾವು ಏನೇ ಕೆಲಸ ಅಂತ ಮಾಡಕ್ಕೆ ಹೊರಟ್ರೆ ಮೊದಲು ಲಕ್ಷ್ಮೀದೇವಿ ಬೇಕೇ ಬೇಕು. ಲಕ್ಷ್ಮೀದೇವಿ ಸಮೇತನಾದ ನಾರಾಯಣ, ಅವರಿಬ್ಬರನ್ನು ಪ್ರತ್ಯೇಕವಾಗಿ ನಾವು ಸ್ತೋತ್ರ ಮಾಡೋಂಗಿಲ್ಲ. ಬರೀ ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತೀನಿ, ಬರೀ ಭಗವಂತನ ಸ್ತೋತ್ರ ಮಾಡ್ತೀನಿ ಅನ್ನೋದು ಪ್ರಾಹಿಬಿಟೆಡ್. ಲಕ್ಷ್ಮೀದೇವಿ ನಮಗೆ ದುಡ್ಡು ಕೊಡ್ಬೋದು, ಆದರೆ ಅವಳಿಗೆ ಸಂತೋಷ ಖಂಡಿತ ಆಗಲ್ಲ. ಯಾಕೆ ಅಂದರೆ ವಿಷ್ಣುನ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಂ ವ್ರಜೇತ್ ಅಂತ ಗೀತೆಯಲ್ಲಿ ಬರುತ್ತೆ. ಲಕ್ಷ್ಮೀದೇವಿನ ಯಾರೇ ಸ್ತೋತ್ರ ಮಾಡೋದಿದ್ರು ದೇವ್ರ ಜೊತೆ ಸೇರೇ ಮಾಡಬೇಕು, ಯಾಕಂದರೆ ಅವರು ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ. ಹಾಗಾಗಿ ಶ್ರೀಮದ್ ವಿಷ್ಣುವಂಘ್ರಿ ನಿಷ್ಠ ಅಂತ ಶುರು ಮಾಡ್ತಾರೆ ವಾಯುಸ್ತುತಿಯನ್ನು. ಮೊದಲು ಲಕ್ಷ್ಮೀದೇವಿ, ಅವಳ ಜೊತೆ ಸಹಿತನಾದಂತಹ ವಿಷ್ಣು ಭಗವಂತ, ಇವರ ಕಾಲಿನಲ್ಲಿ ಆಸಕ್ತರಾದಂತಹವರು ಅಂದರೆ ಆಚಾರ್ಯರು. ಆಚಾರ್ಯರ ಶ್ರೀಮದ್ ವಿಷ್ಣುಂಘ್ರಿನಿಷ್ಠ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ ಪಾಂಸ ಓಸ್ಮಾನ್ ಪುನಂತು. ಭಗವಂತನ ಪಾದವನ್ನು ನೆಚ್ಚಿ ಹಿಡಿದಂತಹವರು ಆಚಾರ್ಯರು. ಆಚಾರ್ಯರ ಪಾದದ ಧೂಳು ನಮ್ಮನ್ನು ಕಾಪಾಡಲಿ. ಆ ಪಾದದ ಧೂಳು ಹೆಂಗಿದೆ ಅಂದರೆ ಹೊಳಿತಾ ಇದೆಯಂತೆ. ಲಸತ್ ಪಾಂಸವಹ ಅಂತ ಕರೀತಾರೆ. ಪಾಂಸು ಅಂದರೆ ಧೂಳು, ಲಸತ್ ಪಾಂಸು ಅಂದರೆ ಧೂಳು ಹೊಳಿತಾ ಇದೆ ಅಂತ. ಏನು ವಿಚಿತ್ರ, ಧೂಳು ಹೊಳಿಯತ್ತ? ಅದು ಯಾರದೇ ಧೂಳು ಆಗಿರಲಿ, ಧೂಳು ಹೆಂಗ್ರಿ ಹೊಳಿಯುತ್ತೆ ಅಲ್ವಾ? ಧೂಳು ಅಂದರೆ ಅದು ಕಾಲಲ್ಲೇ ಇರುತ್ತೆ. ಕಾಲಲ್ಲಿರೋ ಧೂಳು ಮಿಂಚ್ತಾ ಇದೆ ಅಂದರೆ ಅದು ಹೆಂಗೆ ಸಾಧ್ಯ ಅಂದರೆ ಅದನ್ನು 2ನೇ ಶ್ಲೋಕದಲ್ಲಿ ಹೇಳ್ತಾರೆ. ಉತ್ಕಂಠ ಕುಂಠಕೋಲ ಅನ್ನೋ ಶ್ಲೋಕದಲ್ಲಿ ಹೇಳ್ತಾರೆ. ಎಷ್ಟು ಸ್ವಾರಸ್ಯಕರವಾಗಿದೆ. ನಾವು ದಿವಸ ಹೇಳ್ತೀವಿ, ಬೇಕಂದರೆ ಅರ್ಥ ತಿಳ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ಆಚಾರ್ಯರಿಂದ ಜ್ಞಾನ ಪಡೀಬೇಕು, ವಾಯುದೇವರ ಅನುಗ್ರಹ ಪಡೀಬೇಕು ಅಂತ ರುದ್ರದೇವರಿಂದ ಹಿಡಿದು ಎಲ್ಲ ದೇವತೆಗಳು ನಾನು 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 ಅಂತ ನುಗ್ಗಲಲ್ಲಿ ಬಂದು ಕಾಲಿಗೆ ಬೀಳ್ತಾರಂತೆ. ಯಾವಾಗಲೂ ಬೀಳ್ತಾನೆ ಇರ್ತಾರಂತೆ.
ಹಿಂಗೆ ಕಾಲಿಗೆ ಬಿದ್ದಾಗ ಅವರೆಲ್ಲ ದೇವತೆಗಳು. ದೇವತೆಗಳು ಅಂದರೆ ಒಳ್ಳೊಳ್ಳೆ ನವರತ್ನ ಖಚಿತವಾದ ಕಿರೀಟಗಳನ್ನ ಹಾಕ್ಕೊಂಡಿರ್ತಾರೆ, ಬಂಗಾರದ ಕಿರೀಟ. ಈ ಕಿರೀಟಗಳು ಬಂದು ಆಚಾರ್ಯರ ಪಾದುಕೆಗೆ ತಗಲುತ್ತೆ. ಪ್ರತಿ ಬಾರಿ ಅವರೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡೋನು ಸುಮ್ಮನೆ ಹಿಂಗೆ ಮಾಡ್ಕೊಂಡು ಎದ್ದೋಗೋದಲ್ಲ, ತಲೆ ಉಜ್ಜುತ್ತಾರೆ. ಹೆಂಗಾರು ಮಾಡಿ ಜ್ಞಾನ ಕೊಡಿ, ನಮ್ಮನ್ನು ಉದ್ಧಾರ ಮಾಡಿ ಅಂತ ಬಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಬೇಕಾದ್ರೆ ಆ ಕಿರೀಟ ಬಂಗಾರದ್ದು, ಅಲ್ಲಿ ನವರತ್ನದ ಮಣಿಗಳೆಲ್ಲ ಇರ್ತವೆ. ಅದನ್ನು ಆಚಾರ್ಯರ ಬಂಗಾರದ ಪಾದುಕೆಗೆ ತಂದು ಹಚ್ತಾರೆ. ಈ ನವರತ್ನ ಕಲ್ಲುಗಳು ಬಂಗಾರ ಕ್ಲಾಶ್ ಆದರೆ ಪುಡಿ ಆಗತ್ತೆ ಬಂಗಾರ ಅಲ್ವಾ. ಉಜ್ಜಿ 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 ಆ ಪಾದುಕೆಯಲ್ಲಿರುವ ಬಂಗಾರದ ಪುಡಿಯೆಲ್ಲ ಧೂಳಿಗೆ ಹೋಗಿ ಸೇರ್ಕೋತಾ ಇದೆ, ಧೂಳು ಹೊಳಿತಾ ಇದೆ. ಹಾಗಾದರೆ ಪಾದದ ಧೂಳು ಲಸತ್ ಪಾಂಸವಹ ಅಂತ ಕರೀತಾ ಇದ್ದಾರೆ. ಪಾದದ ಧೂಳು ಹೆಂಗ್ರಿ ಹೊಳೆಯುತ್ತೆ ಅಂದರೆ ಹೆಂಗೆ ಆ ಕಿರೀಟ ಮತ್ತು ಪಾದುಕೆ ಎರಡೂ ಸೇರಿ ಅಲ್ಲಿರುವ ಬಂಗಾರ ಸವದು ಅದರ ಪುಡಿಗಳೆಲ್ಲ ಧೂಳಿಗೆ ಸೇರಿಕೊಂಡು ಅದು ಹೊಳಿತಾ ಇದೆಯಂತೆ. ಇಂತಹ ಪಾದದ ಧೂಳು ನಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾರೆ. ಅಂದರೆ ನಮಗೆ ಆ ಭಗವಂತನಾಗಲಿ ವಾಯುದೇವರಾಗಲಿ ಬಂದು ನಮ್ಮ ಕೈ ಹಿಡಿಬೇಕಾಗಿಲ್ಲ, ಅವರ ಪಾದದ ಧೂಳು ನಮ್ಮನ್ನು ಕಾಪಾಡೋದು ಸಾಕು. ಭಗವಂತನ ಬಗ್ಗೆ ಎಂಥ ಮಾತು ಹೇಳ್ತಾರೆ ಅಂತಂದರೆ, ಲಕ್ಷ್ಮೀದೇವಿ ನರಮಾಪಿ ಪದಾಂಗುಲೀಲಸನ್ ನಖದೂರಾಜ ದನಂತ ಸದ್ಗುಣಾನ್ ಅಂತ ಮಧ್ವವಿಜಯದಲ್ಲಿ ಬರುತ್ತೆ. ಲಕ್ಷ್ಮೀದೇವಿ ಇನ್ನೂ ಭಗವಂತನ ಕಾಲಲ್ಲಿರುವ ಧೂಳಲ್ಲಿ ಎಷ್ಟು ಗುಣ ಇದೆ ಅಂತ ಲೆಕ್ಕ ಹಾಕ್ತಾ ಇದ್ದಾಳಂತೆ. ಅಂದರೆ ಭಗವಂತನ ಕಾಲಲ್ಲಿ ಅಷ್ಟು ಧೂಳಿರುತ್ತೆ ಅನ್ಕೋಬೇಡಿ, ಅಷ್ಟು ಗುಣ ಇರುತ್ತೆ ಅನ್ನೋದು ತಾತ್ಪರ್ಯ. ಹಾಗಾದರೆ ಭಗವಂತನ ಪಾದದ ಧೂಳಿನ ಗುಣ ಎಣಸಕ್ಕಿನ್ನೂ ಲಕ್ಷ್ಮೀದೇವಿಗೆ ಆಗ್ತಾ ಇಲ್ಲ ಅಂದರೆ ಭಗವಂತನಲ್ಲಿ ಎಷ್ಟು ಗುಣ ಇರಬೇಕು, ಅವನಲ್ಲಿ ಇಷ್ಟು ಗುಣ ಇದೆ ಅಂತ ನಾವು ಯಾಕೆ ಚಿಂತನೆ ಮಾಡಬೇಕು ಗೊತ್ತಾ? ಇದೊಂದು ಫೇಮಸ್ ಡೈಲಾಗ್ ಎಲ್ಲ ಕಡೆ ಬರೋವಂಥದ್ದು. ತಮ್ ಯಥಾ ಯಥಾ ಉಪಾಸತೆ ತತ್ ತಥೈವ ಭವತಿ. ನಾವು ಭಗವಂತನನ್ನು ಯಾವ ಥರ ಅರ್ಥ ಮಾಡ್ಕೋತೀವಿ ನಾವು ಹಾಗೆ ಆಗ್ತೀವಿ. ಭಗವಂತನ ಕಳ್ಳ ಅವನು ಹೆಣ್ಣು ಬಾಕ, ತುಂಬ ಹೆಣ್ಣಿಗೆ ಆಸೆ ಪಡ್ತಾ ಇದ್ದ ಅಂತ ಕೃಷ್ಣಂದು ಒಂದು ಕತೆ ಕೇಳ್ಬಿಟ್ಟು ನಾವು ಹಂಗೆ ಅಂದ್ಕೊಂಡ್ರೆ ನಾವು ಅದಾಗ ಹೋಗ್ತೀವಿ ಅಷ್ಟೇ. ನಾವು ಏನು ಅಂದ್ಕೊಳ್ಳೋದ್ರಿಂದ ಅವ್ನಿಗೇನು ವ್ಯತ್ಯಾಸ ಇಲ್ಲ. ಕಳ್ಳ ಅಂತ ಅಂದ್ಕೊಂಡ್ರೆ ನಾವು ಕಳ್ಳರಾಗ್ತೀವಿ. ಅವನು ಗುಣಪೂರ್ಣ, ಅವನು ನಿಜವಾಗ್ಲೂ ಸ್ವತಂತ್ರ ಸರ್ವೋತ್ತಮ ಅಂತ ವಿಚಾರ ಮಾಡೋದ್ರಿಂದ ಇದ್ದಿದ್ರಲ್ಲೇ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ, ನಮಗೂ ಒಳ್ಳೆಯ ಗುಣಗಳು ಬರುತ್ತೆ. ಲಕ್ಷ್ಮೀಪತಿ ಅಂತ ವಿಚಾರ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ. ಅವನನ್ನು ನಾವು ಯಾವ ಥರ ವಿಚಾರ ಮಾಡ್ತೀವಿ ಅದು ನಮಗೆ ಸಿಗತ್ತೆ ಅನ್ನೋ ಉದ್ದೇಶದಿಂದ ಅವನನ್ನು ಗುಣಪೂರ್ಣ ಅಂತ ಚಿಂತನೆ ಮಾಡಬೇಕು. ಅದರಂತೆ ವಾಯುದೇವರು ಕೂಡ, ಇದು ಹರಿವಾಯು ಸ್ತುತಿ ಅಲ್ವಾ, ಅದಕ್ಕೋಸ್ಕರ ಭಗವಂತನ ಬಗ್ಗೆನೂ ನಾನು ಹೇಳ್ತಾ ಇರುವಂತಹದ್ದು. ಭಗವಂತನ ಪಾದದ ಧೂಳು ಇಂಥದ್ದು, ಹಾಗೆ ವಾಯುದೇವರ ಪಾದದ ಧೂಳು ಕೂಡ. ಆ ಪಾದದ ಧೂಳಿಗೋಸ್ಕರ ವಾಚಾಂ ಯತ್ರ ಪ್ರಣೇತ್ರಿ, ಬರೀ ನಾವಲ್ಲ, ದೇವತೆಗಳಲ್ಲ, ನಮ್ಮ ಮಾತಿಗೆ, ಸಕಲ ಶಾಸ್ತ್ರಗಳಿಗೆ, ಎಲ್ಲ ಅಕ್ಷರಗಳಿಗೆ ಅಭಿಮಾನಿಯಾದಂತಹ ಸರಸ್ವತಿಯು ಕೂಡ ಆ ಪಾದದ ಧೂಳನ್ನು ಸದಾಕಾಲ ತಲೆ ಮೇಲಿಟ್ಕೊಂಡಿದ್ದಾಳೆ. ಆ ಪಾದದ ಧೂಳನ್ನು ಪೂಜೆ ಮಾಡ್ತಾ ಇದ್ದಾಳೆ ಯಾರು? ಸರಸ್ವತಿಯು ಕೂಡ. ಹೀಗಾಗಿ ಅಂತಹ ಸರಸ್ವತಿ, ಆ ಸರಸ್ವತಿ ನೆಚ್ಚಿಕೊಂಡಿರುವ ಆಚಾರ್ಯರ ಪಾದದ ಧೂಳು, ಆ ಆಚಾರ್ಯರು ನೆಚ್ಚಿಕೊಂಡಿರುವಂತಹ ಭಗವಂತನ ಪಾದದ ಧೂಳು, ಇವೆಲ್ಲವೂ ಕೂಡ ನನ್ನನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ ನಂತರ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಇತ್ಯಾದಿ ಶ್ಲೋಕಗಳಿಂದ ನಮಗೆ ಬರುವಂತಹ ಜನ್ಮ, ಹುಟ್ಟೇ ಒಂದು ದೊಡ್ಡ ರೋಗ. ಹುಟ್ಟು ಸಾವು ಅನ್ನೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ರೋಗವೇ ಇಲ್ಲ. ಯಾಕೆ? ಹುಟ್ಟದಾಗಿಂದ ತಾನೇ ಇವೆಲ್ಲ ಶುರು ಆಗೋದು. ನಾವು ಹುಟ್ಟಿದ ಕ್ಷಣದಿಂದ ಮಗು ಅಳ್ತಾ ಹೋಗುತ್ತೆ. ಅದಕ್ಕೆ ಯಾವುದೋ ಪ್ರಾಣಿಗಳು ಕಚ್ತಾವೆ, ಮತ್ತೊಂದು ಕಚ್ತಾವೆ, ಮಗದೊಂದು ಕಚ್ತಾವೆ, ಕೆರ್ಕೊಳಕ್ಕಾಗಲ್ಲ, ಅಳ್ತಾ ಇರುತ್ತೆ. ಕಚ್ಚಿದ್ದಕ್ಕೆ ಅಮ್ಮ ಬಂದು ಹಾಲು ಕುಡಿಸ್ತಾಳೆ, ಹಸುವೆ ಅಳ್ತಾ ಇದ್ರೆ ನಿದ್ದೆ ಬಂದಿದೆ ಅಂತ ತಟ್ಟುತ್ತಾಳೆ. ಹುಟ್ಟಿನಿಂದ ರೋಗಗಳು ಶುರು ಆಗುತ್ತೆ. ಹುಟ್ಟೇ ಒಂದು ದೊಡ್ಡ ರೋಗ. ಜನ್ಮ ಆಧಿ ವ್ಯಾಧಿ. ಆಧಿ ಅಂದರೆ ಅದು ಮಾನಸಿಕ ರೋಗ, ವ್ಯಾಧಿ ಅಂದರೆ ದೇಹಕ್ಕೆ ಬರುವ ರೋಗ. ಹೀಗೆ ಜನ್ಮಾಧಿ ವ್ಯಾಧ್ಯುಪಾದಿ ರೋಗಗಳು ಅನೇಕ ವಿಧವಾಗಿರುವಂಥದ್ದು. ಈ ಎಲ್ಲ ರೋಗಗಳನ್ನು ಕೂಡ ದೂರ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂಥದ್ದು ಅದು ದೇವತೆಗಳಿಗೆ, ದೇವತೆಗಳಲ್ಲೂ ವಾಯುದೇವರಿಗೆ. ಯಾಕೆ? ದೇವತೆಗಳಿಗೂ ಬೇಕಾದಷ್ಟು ತೊಂದರೆ ಬರುತ್ತೆ. ಅವ್ರಿಗೂ ಸಮ್ಟೈಮ್ಸ್ ಒಕೇಶನಲ್ಲಿ ಅಸುರಾವೇಶ ಅನ್ನೋ ಕಾರಣದಿಂದ ಅವರು ಭಗವಂತನ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ. ಅವಾಗೆಲ್ಲ ಅವರನ್ನು ನೋಡ್ಕೊಳ್ಳೋರು ವಾಯುದೇವರು. ಹಾಗಾದರೆ ನಮಗೆ ಬರುವ ಯಾವ್ಯಾವ ಥರದ ರೋಗಗಳಿದೆ, ತೊಂದರೆಗಳಿದೆ, ಇವೆಲ್ಲವನ್ನು ದೂರ ಮಾಡುವಂತಹ ಸಾಮರ್ಥ್ಯ ಇರುವ ನಿಮ್ಮ ಸ್ತೋತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತಾರೆ. ನಾನು ಕಂಪ್ಲೀಟ್ ಆಗಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ ಅಂತಾರೆ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಸಂಸ್ಥವೇ ನಾಸ್ಮಿ ಶಕ್ತಃ ಅಂತ. ನಾವು ಮಾಡೋ ಸ್ತೋತ್ರ ಏನೂ ಅಲ್ಲ. ನಾವು ಯಾವತ್ತೋ ಒಂದು ದಿವಸ ಕೂತ್ಕೊಂಡು ಒಂದು ಸ್ತೋತ್ರ ಮಾಡಿಬಿಟ್ವಿ ಅಂತಂದರೆ ಆಯ್ತು, ನಮ್ಮ ಕರ್ತವ್ಯ ಮುಗೀತು, ಇವತ್ತಿನ ಮುಗೀತು ಅಲ್ಲ. ಎಂಥೆಂಥವ್ರು
ಭಗವಂತನ ಸ್ತೋತ್ರವನ್ನು ಲಕ್ಷ್ಮೀದೇವಿನೇ ಕಂಪ್ಲೀಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಯಾರು? ಅವನ ಜೊತೆಗೆ ಇರೋ ಅವನ ಹೆಂಡತಿ. ಹಂಗಿದ್ದಾಗ ನಾವೆಲ್ಲೋ ದೂರದಲ್ಲಿರೋರು ಕೂತ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಹೇಳ್ಬಿಟ್ವಿ, 1 ಗಂಟೆ ಹೇಳ್ಬಿಟ್ವಿ ಅಂತಂದರೆ ನಮ್ಮ ಕರ್ತವ್ಯ ಮುಗಿದೋಗೋದಿಲ್ಲ. ನಾವು ಹೇಳಿ ಮುಗೀತು ಅಂತ ಇರೋದೇ ಇಲ್ಲ. ಎಷ್ಟಾಗತ್ತೆ ಅಷ್ಟು ಹೇಳಬೇಕು. ಹೇಳಿದ ನಿಷ್ಫಲ ಅಂತ ಹೇಳ್ತಾ ಇಲ್ಲ, ಆದರೆ ಹೇಳಿ ಮುಗಿಸ್ಲಿಕ್ಕಾಗಲ್ಲ ಅನ್ನೋದು ತಾತ್ಪರ್ಯ. ಹಾಗೆ ಸಂಸ್ಥವೇ ನಾಸ್ಮಿ ಶಕ್ತಃ ಅಂತಾರೆ ಯಾರು? ತ್ರಿವಿಕ್ರಮ ಪಂಡಿತರು. ಆ ಭಗವಂತನನ್ನು, ವಾಯುದೇವರನ್ನು ನಾವೇನು ಸ್ತೋತ್ರ ಮಾಡಿ ಮುಗಿಸ್ಲಿಕ್ಕಾಗಲ್ಲ. ಯಾಕೆ ಹೇಳಿ? ಇದಕ್ಕೆ ನಾ ಕಾರಣ ಮೊದಲೇ ಹೇಳಿದೆ. ಸಕಲ ವೇದಗಳು ಹೇಳ್ತಾ ಇದೆ, ಅನಂತ ವೇದಗಳು ಭಗವಂತನನ್ನು ವಾಯುದೇವರನ್ನ ಇಬ್ಬರನ್ನೂ ಹೇಳ್ತಾ ಇದೆ. ವಾಯುದೇವರು ಎಲ್ಲ ವೇದಗಳಿಂದ ಪ್ರತಿಪಾದ್ಯರಾದಂಥವರು. ಇವರ ಬಗ್ಗೆ ನಾವು ಎಲ್ಲೋ 40 ಶ್ಲೋಕ ಮಾಡಿಬಿಡ್ತೀವಿ, 400 ಶ್ಲೋಕ ಮಾಡಿಬಿಡ್ತೀವಿ, 1000 ಶ್ಲೋಕ ಮಾಡಿಬಿಡ್ತೀವಿ ಅಂದ್ರೂ ಮುಗಿಯಲ್ಲ. ಹಾಗಾಗಿ ಇಷ್ಟು ದೊಡ್ಡವರು ವಾಯುದೇವರು. ಹಾಗಿದ್ದರೂ ಕೂಡ ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇ ಸ್ಮಿಂಜನೆ ಜ್ಞಾನ ಮಾರ್ಗಂ. ನೀವು ಜೀವರಿಗೆ ಒಂದು ಅತಿ ದೊಡ್ಡ ಗುಣವನ್ನು ತಂದುಕೊಡ್ಲಿಕ್ಕೋಸ್ಕರ ಭೂಮಿಗೆ ಬಂದ್ರಿ. ಆವಿಷ್ಕರ್ತು ಕಾಮಂ. ನೋಡಿ, ಈಗ ಒಳ್ಳೆ ಗುಣ ಅಂತ ನಾವು ಮಾತಾಡ್ಲಿಕ್ಕೆ ಹೊರಟ್ರೆ ಯಾವುದು ಒಳ್ಳೆ ಗುಣ? ನಾವು ಚೆನ್ನಾಗಿದ್ದೀವಿ ಅನ್ನೋದು ಒಳ್ಳೆ ಗುಣನ? 4 ಜನಕ್ಕೆ ಹೆಲ್ಪ್ ಮಾಡ್ತೀವಿ ಅನ್ನೋದು ಒಂದು ಒಳ್ಳೆ ಗುಣನ? ದುಡ್ಡಿದೆ ಅನ್ನೋದು ಗುಣನ? ಯಾವುದು ಗುಣ ಅಂದರೆ ಯಾವುದು? ಗುಣ ಎಲ್ಲವೂ. ಏನು? 4 ಜನಕ್ಕೆ ಹೆಲ್ಪ್ ಮಾಡ್ತೀವಿ ಅನ್ನೋದಾಗಿರ್ಬೋದು, ದಾನ ಧರ್ಮ ಮಾಡ್ತೀವಿ, ಏನೇ ಮಾಡಿದ್ರೂ ಸರಿ, ಇವೆಲ್ಲ ಗುಣನೇ. ಗುಣಗಳಲ್ಲಿ ಒಳ್ಳೆ ಗುಣ ಯಾವುದು? ಟಾಪ್ ಮೋಸ್ಟ್ ಯಾವುದು? ಭಗವಂತನಿಗೆ ಈ ಥರ ಒಂದು ಚಾರ್ಟ್ ಮಾಡಿ ಅದರಲ್ಲಿ ಟಾಪ್ ಯಾವುದು ಅಂತ ಲೆಕ್ಕ ಹಾಕ್ತಾರೆ. ಹಂಗಿದ್ದಾಗ ನಮ್ಮಲ್ಲಿ ನಾವು ನೋಡ್ಕೊಳ್ಳೋದೇ ಇದ್ರೆ ಹೆಂಗಾಗತ್ತೆ? ಭಗವಂತನಲ್ಲಿ ಎಷ್ಟು ಗುಣ ಇದೆ? ಬೇಕಾದಷ್ಟು ಗುಣ ಇದೆ, ಅದಕ್ಕೇನು ಲೆಕ್ಕ ಇಲ್ಲ. ಆದರೆ ಅದರಲ್ಲಿ ದೊಡ್ಡ ಗುಣ ಯಾವುದು ಅಂದರೆ ಗುಣಪೂರ್ಣ ಅನ್ನೋದು ಒಂದು ಗುಣ. ಬರೀ ಗುಣನೇ ತುಂಬಿಕೊಂಡಿದೆ ಅನ್ನೋದು ಒಂದು ಗುಣ. ಅದೇ ಅತಿ ದೊಡ್ಡ ಗುಣ ಅಂತೆ ಭಗವಂತನಲ್ಲಿರೋದು. ಅದಕ್ಕೆ ಭೂಮ ಅಂತ ಕರೀತಾರೆ, ಭೂಮ ಗುಣ ಅಂತ ಕರೀತಾರೆ. ಭೂಮ ಅಂದರೆ ಪೂರ್ಣ ಅಂತ ಅರ್ಥ. ಭಗವಂತ ಪೂರ್ಣ. ಆ ಪೂರ್ಣ ಅನ್ನೋದೇ ಅವನಿಗಿರೋ ದೊಡ್ಡ ಗುಣ. ಹೆಂಗೋ ನಮ್ಮಲ್ಲೂ ನಾವು ನೋಡ್ಕೋಬೇಕು, ನಮ್ಮಲ್ಲಿರುವ ಅತಿ ದೊಡ್ಡ ಗುಣ ಯಾವುದು? ನಮ್ಮಲ್ಲಿ ಗುಣ ಇದೆಯೋ ಇಲ್ವೋ ಅಂತಲೇ ನಾವು ನೋಡಲ್ಲ. ನೋಡಿದ್ವಿ ಅಂತ ಇಟ್ಕೊಳ್ಳಿ, ಏನೋ ಒಂದು 4 ಇದೆಯೋ ಇಲ್ಲದೆ ಇರೋದು ನಮ್ಮನ್ನು ನಾವೇ ಅನ್ಕೊಂಡ್ಬಿಡ್ತೀವಿ, ಇದೆಲ್ಲ ನನ್ನಲ್ಲಿರೋ ಒಳ್ಳೆಯ ಗುಣ ಅಂತ. ಹಾಗಾದರೆ ಒಳ್ಳೆಯ ಗುಣಗಳಲ್ಲಿ ದೊಡ್ಡದು ಯಾವುದು ಅಂದರೆ ಅದನ್ನು ಈ 4ನೇ ಶ್ಲೋಕದಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ನಿಮ್ಮಲ್ಲಿ ಇರುವ ಅತಿ ದೊಡ್ಡ ಗುಣವನ್ನು ಜಗತ್ತಲ್ಲಿರುವ ಜನರಿಗೆ ಕೊಡ್ಲಿಕ್ಕೆ ಬಂದ್ರಿ ನೀವು. ಯಾವುದು ಗೊತ್ತಾ? ಭಗವಂತನಲ್ಲಿ ಭಕ್ತಿ ಅನ್ನೋ ಗುಣ. ಇದು ನಮ್ಮಲ್ಲಿರಬೇಕಾದ ಅತಿ ದೊಡ್ಡ ಗುಣ. ನೀವು ಮಾಡುವ ಯಾವುದೇ ಒಳ್ಳೆಯ ಕೆಲಸಗಳು, ಒಳ್ಳೆಯ ಕೆಲಸಕ್ಕೆ ನಿಮ್ಮಲ್ಲಿ ಗುಣ ಬೇಕಲ್ವ? ನಿಮ್ಮಲ್ಲಿರುವ ಯಾವ ಒಳ್ಳೆಯ ಗುಣವೂ ಕೂಡ ನಿಮಗೆ ಐಹಿಕ ಸುಖವನ್ನು ತಂದು ಕೊಡ್ಬೋದು. ಹೆಸರು ಸಿಗ್ಬೋದು, ದುಡ್ಡು ಸಿಗ್ಬೋದು, ಬೇಕಾದ ಸಿಗ್ಬೋದು, ಈ ಭೂಮಿಯಲ್ಲಷ್ಟೇ ಸಿಗ್ಬೋದು. ಆದರೆ ಇಲ್ಲಿಂದ ಹೋದ್ಮೇಲೆ ಸಿಗಬೇಕಾಗಿರೋದೇನಿದೆಯಲ್ಲ ಮೋಕ್ಷ, ಆ ಭಗವಂತನನ್ನು ಸಿಗೋದು ಅನ್ನೋದೇನಿದೆಯಲ್ಲ, ಅದು ಇಲ್ಲಿರುವ ನಮ್ಮಲ್ಲಿರುವ ನಾರ್ಮಲ್ ಒಳ್ಳೆಯ ಗುಣಗಳಿಂದ ಸಿಗೋದಲ್ಲ. ಆ ಭಗವಂತ, ಆ ಮೋಕ್ಷ ನಮಗೆ ಸಿಗಬೇಕು ಅಂದರೆ ನಮ್ಮಲ್ಲಿರಬೇಕಾದ ದೊಡ್ಡ ಗುಣ ಅಂದರೆ ಅದು ಭಕ್ತಿ ಅನ್ನೋ ಗುಣ. ಭಕ್ತಿಗೆ ಬೌಂಡ್ರಿ ಇಲ್ಲ, ಇವರೇ ಮಾಡಬೇಕು ಹೀಗೆ ಮಾಡಬೇಕು ಅಂತನೂ ಇಲ್ಲ. ಭಕ್ತಿಗೆ ಧರ್ಮನೇ ಇಲ್ಲ. ಯಾರು ಬೇಕಾದರೂ ಭಕ್ತಿ ಮಾಡ್ಬೋದು. ಆದರೆ ಭಕ್ತಿ ಮಾಡಲಿಕ್ಕೆ ಅದರದ್ದೇ ಆದ ಒಂದು ದಾರಿ ಇದೆ, ಆ ದಾರಿ ತಿಳಿದು ಮಾಡಬೇಕಷ್ಟೆ. ಮತ್ತು ಜ್ಞಾನವಿಲ್ಲದ ಭಕ್ತಿ ಉಪಯೋಗ ಇಲ್ಲ. ಅದಕ್ಕೋಸ್ಕರ ಜ್ಞಾನ ಬೇಕು ಮತ್ತು ನೀವು ಓದಲೇಬೇಕು. ಜ್ಞಾನ ಇಲ್ಲದೆ ಭಕ್ತಿ ಇಲ್ಲ, ಆದರೆ ಭಕ್ತಿಗೆ ಬೌಂಡ್ರಿ ಇಲ್ಲ. ಹಾಗಾದರೆ ಈ ಥರ ಭಕ್ತಿ ಮಾಡೋದು ಅನ್ನೋದಿದೆಯಲ್ಲ, ಇದೊಂದು ಅತಿ ದೊಡ್ಡ ಗುಣ. ಯಾವುದು? ನಿಮ್ಮಲ್ಲಿರುವ ಅತಿ ದೊಡ್ಡ ಗುಣ. ನೀವು ಅದನ್ನು ಭೂಮಿಯಲ್ಲಿರುವ ಎಲ್ಲ ಜನರಿಗೂ ಕೂಡ ಕೊಡ್ಲಿಕ್ಕೆ ಬಂದಿದ್ದೀರಿ. ಬಂದವರು ಏನಂತ ಹೆಸರಿಟ್ಕೊಂಬಂದ್ರಿ? ಮಧ್ವ ಅಂತ ಹೆಸರಿಟ್ಕೊಂಬಂದ್ರಿ. ಮಧ್ವ ಅಂದರೆ ಏನು ಹೇಳಿ? ಮಧ್ವಾಚಾರ ಅಂತೀವಲ್ಲ, ಮಧ್ವ ಅಂದರೆ ಏನು? ಮಧು ಇತಿ ಆನಂದ ಉದ್ದಿಷ್ಟ ವೇತಿ ತೀರ್ಥಮುದಾಹೃತಂ. ಮಧ್ವ ಆನಂದ ತೀರ್ಥ ಸ್ಯಾತ್. ಮಧ್ವ ಅನ್ನೋದಕ್ಕೆ ಆನಂದ ತೀರ್ಥ ಅಂತ ಅರ್ಥ. ಆ ಶಬ್ದಕ್ಕೆ ಹಂಗೆ ಅರ್ಥ. ಆನಂದ ತೀರ್ಥ ಅಂತಲೂ ನಾವು ಆಚಾರ್ಯರನ್ನೇ ಕರೆಯೋದು. ಮಧು ಅಂದರೆ ಆನಂದ. ಮಧು ಅಂದರೆ ಏನು? ಜೇನು ಅಂತ ಅರ್ಥ. ಆ್ಯಕ್ಚುಲಿ ಜೇನು ಯಾವುದಕ್ಕೆ ಸಿನೋನಿಮ್ ಆಗಿದೆ? ಸ್ವೀಟ್ಗೆ ಸಿನೋನಿಮ್ ಆಗಿದೆ. ಹಾಗಾದರೆ ಜೇನು ಸ್ವೀಟು ಅಂದರೆ ಸಿಹಿ, ಆನಂದ, ಅಲ್ಲಿಗೆ ಹತ್ರ ಬರುತ್ತದು. ಹಾಗಾದರೆ ಮಧು ಶಬ್ದಕ್ಕೆ ಆನಂದ ಅಂತ ಅರ್ಥ. ವಾ ಅಂದರೆ ತೀರ್ಥ ಅಂತ ಅರ್ಥ. ಯಾವ ತೀರ್ಥ? ತಗೊಳ್ಳೋ ತೀರ್ಥ ಅಲ್ಲ ಇದು. ತೀರ್ಥ ಅಂದರೆ ಶಾಸ್ತ್ರ ಅಂತ ಅರ್ಥ. ಹಾಗಾಗಿ ಮಧ್ವ ಶಬ್ದಕ್ಕೆ ಆನಂದ ತೀರ್ಥ ಅಂದರೆ ಶಾಶ್ವತ ಸುಖವನ್ನು ಕೊಡುವಂತಹ ಶಾಸ್ತ್ರ ಮಾಡಿದವರು ಅಂತ ಅರ್ಥ. ಹಾಗಾದರೆ ಮಧ್ವ ಶಬ್ದಕ್ಕೆ ಇಷ್ಟು ಅರ್ಥ ಇದೆ.
ನೀವು ಮಧ್ವ ಅನ್ನೋ ಹೆಸರಿನಿಂದ ಭೂಮಿಗೆ ಬಂದ್ರಿ. ಯಾಕೆ ಬಂದ್ರಿ? ನಿಮ್ಮಲ್ಲಿರೋ ಗುಣ ಕೊಡ್ಲಿಕ್ಕೆ ಬಂದ್ರಿ. ಬಂದು ಏನು ಮಾಡಿದ್ರಿ? ನಿಮ್ಮ ಹೆಸರನ್ನ ಸಾರ್ಥಕ ಮಾಡ್ಕೊಂಡು ಹೋದ್ರಿ. ನಮಗೇನೋ ಒಂದು ಹೆಸರಿಟ್ಟಿರ್ತಾರೆ, ನಮ್ಗೆ ಆ ಹೆಸರಿನ ಅರ್ಥವೂ ಗೊತ್ತಿರಲ್ಲ, ಗೊತ್ತಿದ್ರೂ ಅದು ಸಾರ್ಥಕ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ? ಎಲ್ಲ ದೇವ್ರ ಹೆಸರು, ಅದು ಅವನಿಗೆ ಸೀಮಿತವಾಗಿರೋದು, ನಮಗದು ಯಾವತ್ತೂ ಜೀವನದಲ್ಲಿ ಸಾರ್ಥಕವೇ ಆಗಲ್ಲ. ಆದರೆ ಆಚಾರ್ಯರು ಹಂಗಲ್ಲ, ಅವ್ರಿಗಿರುವ ಹೆಸರನ್ನು ಅವರು ಸಾರ್ಥಕ ಮಾಡಿಕೊಂಡವರು. ಮಧ್ವ ಅಂತ ಹೆಸರಿಟ್ಟಿದ್ದಕ್ಕೆ ಅದೇ ಕೆಲಸ ಮಾಡೋದು. ಏನು? ಆನಂದಕರವಾದ ಶಾಸ್ತ್ರಗಳನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ನೀನು ಮಧ್ವನಾಗಿ ಬಂದು ಏನು ಮಾಡಿಕೊಟ್ಟು? 4 ಜನರಿಗೆ ನಿನ್ನಲ್ಲಿರುವ ಗುಣವನ್ನು ಹಂಚಿ ಹೋದಿ ಅಂತ ಸ್ತೋತ್ರ ಮಾಡ್ತಾರೆ. ಹೀಗೆ ಸ್ತೋತ್ರ ಮಾಡ್ತಾ ನಂತರ ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜರುಚಿನಿಕರೋ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋ ಬಿದ್ಯುತ್ ದಿನಕರ ಭಾಂಗದಾಡ್ಡೆ ಪ್ರಕಾಂಡೆ ಇತ್ಯಾದಿ ಮಾತಿನ ಮೂಲಕ ಅನೇಕ ವಿಧವಾದಂತಹ ದೈತ್ಯರು ಮತ್ತು ಬೇರೆ ಬೇರೆ ಮತದವರು ತಪ್ಪು ಅರ್ಥಗಳನ್ನು ಮತ್ತು ಅನ್ಯಥಾ ಜ್ಞಾನವನ್ನು ನಮ್ಮ ಶಾಸ್ತ್ರದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಇವತ್ತು ನೆನ್ನೆ ಮೊನ್ನೆ ಯಾವುದೊಂದು ಮೊನ್ನೆ 500 ವರ್ಷ 1000 ವರ್ಷ ಅಲ್ಲ, ಮೊದಲಿಂದನೂ ತಪ್ಪು ಹೇಳ್ಕೊಂಬಂದವರಿದ್ದಾರೆ. ಯಾಕೆ? ಯಾವತ್ತೂ ಗುಡ್ ವರ್ಸಸ್ ಈವಿಲ್ ಅನ್ನೋದು ಇದ್ದೇ ಇದೆ. ಅದು ಯಾವತ್ತಿಂದನೂ ಇರುವಂಥದ್ದು, ಇವತ್ತು ನೆನ್ನೆಗಲ್ಲ ಅದು. ಹಾಗಿದ್ದಾಗ ಅನೇಕ ಯುಗಗಳಿಂದಲೂ ಬಂದಂತಹ ದೈತ್ಯರು ಮತ್ತು ತಪ್ಪು ತಿಳುವಳಿಕೆಯನ್ನು ಹಂಚಲಿಕ್ಕೆ ಬಂದಂತಹ ಇವರೆಲ್ಲರನ್ನೂ ಕೂಡ ನೀನು ಅಲ್ಲಗಳೆದು ಸರಿಯಾದ ಮಾರ್ಗ ಯಾವುದು ಅಂತ ತೋರಿಸ್ಕೊಟ್ಟು ಹೋಗಿದ್ದಿ. ಹಾಗಾದರೆ ಇಂತಹ ಅನೇಕ ಉಪಕಾರಗಳನ್ನು ಮಾಡಿದ್ದೀರಿ. ನೀವು ಮಾಡಿದ್ದಕ್ಕೆ ಏನು ಹೇಳಬೇಕು? ಬಹಳ ಏನಿಲ್ಲ, ನಮ್ಮ ತಲೆ ಮೇಲೆ ಕೈ ಇಟ್ಬಿಟ್ಟು ಗೋವಿಂದ ಅಂತೀವಷ್ಟೇ. ಮೂರ್ಧನ್ಯೇಶೋಂಜಲಿರ್ಮೆ. ಅಂಜಲಿ ಅಂದರೆ ನಮ್ಮ ಕೈಗಳು, ಅದನ್ನು ನನ್ನ ತಲೆ ಮೇಲಿಟ್ಟು ನಾನು ಹೇಳ್ತೀನಿ ಅಷ್ಟೇ. ನಿಮಗಿನ್ನೇನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬರೀ ನಮ್ಮ ತಲೆ ಮೇಲೆ ಕೈ ಇಟ್ಟು ನಿಮಗೆ ನಮಸ್ಕಾರ ಮಾಡೋದಷ್ಟೇ ನನ್ನ ಕೈಲಿ ಸಾಧ್ಯ ಅಂತ ಸ್ತೋತ್ರ ಮಾಡ್ತಾರೆ. ಹಾಗೆ ಸಾಭ್ರೋಷ್ಣ ಶುಭ್ರ ಇತ್ಯಾದಿ ಮಾತುಗಳಿಂದ ಆಚಾರ್ಯರ ಕೇವಲ ಹುಬ್ಬಿನ ನೋಟಕ್ಕೆ ಎಷ್ಟು ಬಲ ಇದೆ ಅಂತ ತೋರಿಸ್ತಾರೆ. ತ್ರಿವಿಕ್ರಮ ಪಂಡಿತರು ವಾಯುನ ಸರ್ವೇ ಲೋಕ ನೇನೀಯಂತೆ ಅಂತ ಒಂದು ಉಪನಿಷತ್ತಿನ ಮಾತು, ವೇದದ ಮಾತಿದು. ಸಕಲ ಲೋಕಗಳು ಕೂಡ ನಡೀತಾ ಇರೋದೇ ವಾಯುದೇವರಿಂದ ಅಲ್ವಾ? ನಾವು ಏನಿಲ್ದು ಬದುಕ್ಬೋದು, ಆಕ್ಸಿಜನ್ ಒಂದಿಲ್ಲದೆ ನಡೆಯಲ್ಲ ಅಲ್ವಾ? ಹಾಗಾದರೆ ನಮ್ಮೆಲ್ಲರಿಗೂ ಕೂಡ ಮೂಲ ಆಧಾರ ಬರೀ ನಮಗಲ್ಲ, ದೇವತೆಗಳ ಮಧ್ಯದಲ್ಲಿ ಒಂದು ಸಲ ಗಲಾಟೆ ಆಯ್ತಂತೆ. ನಾನ್ ಗ್ರೇಟು ಇದು ನಾರ್ಮಲ್ ಎಲ್ಲರಲ್ಲೂ ಇರುತ್ತಲ್ಲ, ಈ ದೇವತೆಗಳಲ್ಲೂ ಬಂತು ಒಂದ್ಸಲಿ ಗಲಾಟೆ. ಯಾರು ದೊಡ್ಡವರು? ನಾನು ದೊಡ್ಡವನು. ಯಾರು? ರುದ್ರದೇವರಿಂದ ಹಿಡಿದು ಪ್ರತಿಯೊಬ್ಬರು ಗಲಾಟೆ ಮಾಡಿದ್ರು, ನಾನು ದೊಡ್ಡವನು. ಈ ಗಲಾಟೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಯಾರು? ಬ್ರಹ್ಮದೇವರೇ ಸುಪ್ರೀಂ ಕೋರ್ಟ್ ಹೋಯ್ತು ಗಲಾಟೆ. ಬ್ರಹ್ಮದೇವರು ಹೇಳಿದ್ರು, ಒಂದು ಕೆಲಸ ಮಾಡಿ, ಇಲ್ಲೊಂದು ಬಾಡಿ ಇದೆ, ಸುಮ್ಮನೆ ಅವರೇ ಒಂದು ತಾತ್ಕಾಲಿಕ ಒಂದು ದೇಹವನ್ನು ಸೃಷ್ಟಿ ಮಾಡಿ ಹೇಳ್ತಾರೆ, ಈ ದೇಹದಲ್ಲಿ ನೀವೆಲ್ಲರೂ ಒಟ್ಟಿಗೆ ಹೋಗಿ ಸೇರ್ಕೊಂಡ್ಮೇಲೆ ಒಬ್ಬೊಬ್ಬರೇ ಹೊರಗೆ ಹೋಗಿ ಯಾರು ಒಬ್ಬರು ಇಲ್ಲದೇನೂ ಈ ದೇಹ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ, ಯಾರು ಒಬ್ಬರು ಇಲ್ಲದೆ ಹೋದರೆ ಈ ದೇಹ ಬದುಕಲಿಕ್ಕೆ ಆಗೋದಿಲ್ವೋ ಅವರು ದೊಡ್ಡವರು. ಉಚ್ಚಕ್ರಾಮ ಅಂತ ಹೇಳುತ್ತೆ. ಮೊದಲು ಮಾತು ಹೋಯ್ತಂತೆ. ಮಾತು ಅಂದರೆ ಮಾತಿಗೆ ಅಭಿಮಾನಿಯಾದಂತಹ ಅಗ್ನಿ ಹೊರಟೋದ, ಬಾಯಿಂದ ಆ ದೇಹದಿಂದ ಹೊರಟೋದ. 1 ವರ್ಷ ಬಿಟ್ಟು ಬಂದಂತೆ. 1 ವರ್ಷ ಬಿಟ್ಟು ಬಂದರೆ ಒಬ್ಬ ಮೂಕ ಹೆಂಗೆ ಜೀವನ ಮಾಡ್ತಿದ್ನೋ ಹಂಗೆ ಆ ದೇಹ ಜೀವನ ಮಾಡ್ಕೊಂಡಿದೆ. ಅವ್ನಿಗೇನು ಅನ್ನಿಸ್ಲಿಲ್ಲ, ಮತ್ತೆ ಬಂದು ಸೇರಿಕೊಂಡ. ಅಂದರೆ ನಾನಿಲ್ಲದೆ ಇದು ನಡೆಯಲ್ಲ ಅಂತಿಲ್ಲ, ತನ್ನ ಪಾಡಿಗೆ ಇದು ನಡೀತಾ ಇದೆ ಅಂತ ಗೊತ್ತಾಯಿತು, ಬಂದು ಸೇರ್ಕೊಂಡು. ಮಾತಾದಮೇಲೆ ರಸ ಅಂದರೆ ವರುಣ ಹೊರಗೆ ಹೋದ್ನಂತೆ. ಅವನು ಹೋಗಿ 1 ವರ್ಷ ಬಿಟ್ಟು ಬರ್ತಾನೆ. ತಿಂದರೂ ಏನು ರುಚಿ ಗೊತ್ತಾಗದೆ, ಅವ್ರಿಗೆ ಜ್ವರ ಬಂದಾಗ ಒಂದು 3 ದಿವಸ ಏನು ಗೊತ್ತಾಗ್ತಾ ಇರೋಲ್ಲ. ಹಂಗೆ ಇಡೀ ಜೀವನ ಹಾಗೆ ಎದ್ಕೊಂಡಿದ್ದೆ. ಅವನು ಒಬ್ಬ ಜೀವನ ಮಾಡ್ಕೊಂಡಿದ್ದಾನೆ. ಅವನು ಹಾಗೆ ಎದ್ದಂತೆ. ಅವನಿಗೂ ಅನ್ನಿಸ್ತು ಇದೇನು ದೊಡ್ಡ ವಿಷಯ ಅಲ್ಲ. ಈ ಥರ ಒಬ್ಬೊಬ್ಬ ದೇವತೆಗಳೇ ಕ್ರಮವಾಗಿ 1 ವರ್ಷ ಪರೀಕ್ಷೆ ಮಾಡಿದ್ರು ಯಾರು ಇಲ್ಲದೆ ಆ ಜೀವನ ನಡೆಯಲ್ಲ ಅಂತ ಆಗಲಿಲ್ಲ. ಯಾಕೆ? ತನ್ನ ಪಾಡಿಗೆ ತಾನು ನಡೀತಾ ಇದೆ. ಎಲ್ಲ ಆದಮೇಲೆ ಕೊನೆಯದಾಗಿ ಪ್ರಾಣ ಎದ್ದು ಹೊರಡ್ತಂತೆ. ಹೊರಡೋ ಹೊತ್ತಿಗೆ ಇನ್ನೇನು ಹೊರಟಿದೆ, ಎಲ್ಲ ದೇವತೆಗಳು ಒಕ್ಕೊರಳಿನಿಂದ ಕೂತ್ಕೊಂಡ್ರು, ಅಯ್ಯೋ ನೀವು ಹೋಗಬೇಡಿ, ನಮ್ಗೆ ಆಲ್ರೆಡಿ ವೇದನೆ ಆಗ್ತಾ ಇದೆ ಅಂತ. ಸ್ವಲ್ಪ ಮೂವ್ ಮಾಡಿದ್ರಷ್ಟೇ, ಅವ್ರು ಹೋಗಿಲ್ಲ. ಹೊರಟು ಕೂಡಲೇ ಎಲ್ಲ ದೇವತೆಗಳು ಕೂಕ್ಕೋತಾರೆ, ನೀವಿಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ದಯವಿಟ್ಟು ಹೋಗಬೇಡಿ, ನಮಗೆ ಕನ್ಫರ್ಮ್ ಆಯಿತು ನೀವೇ ದೊಡ್ಡವರು ಅಂತ. ಹಾಗಾದರೆ ಪ್ರಾಣದೇವರು ಬರೀ ಮನುಷ್ಯರನ್ನಲ್ಲ ದೇವತೆಗಳನ್ನು ಕೂಡ ನೋಡ್ಕೊಳ್ಳೋರು. ಹೆಂಗೆ ನೋಡ್ಕೋತಾರೆ ಅಂದರೆ ಸಾಭ್ರೋಷ್ಣ ಶುಭ್ರ ಅನ್ನೋ ಮಾತಿನಿಂದ ಹೇಳ್ತಾರೆ. ಕೇವಲ ತಮ್ಮ ಹುಬ್ಬಿನ ಕುಣಿತದಿಂದ ನೋಡ್ಕೋತಾರಂತೆ. ಭ್ರೂವಿಲಾಸ ಅಂತ ಕರೀತಾರೆ. ಕೇವಲ ಹುಬ್ಬನ್ನು ಆ ಕಡೆ ಈ ಕಡೆ ಆಡಿಸಿದ್ರೆ ಸಾಕು ಹೆದರ್ಕೊಂಡ್ಬಿಡ್ತಾರೆ ಉಳಿದವರು.
ಬರೀ ಹೆದರ್ಕೊಳ್ಳೋದಲ್ಲ, ಬರೀ ತಮ್ಮ ಹುಬ್ಬಿನ ವಿಲಾಸದಿಂದಲೇ ಏನೇನು ಕೆಲಸ ಯಾರ್ಯಾರು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಇಷ್ಟು ಪ್ರಬಲರಾದಂತಹ ಅವರ ಆಚಾರ್ಯರು. ಇಂತಹ ಈ ಆಚಾರ್ಯರ ಚಿಂತನೆಯಿಂದ ಏಮಂ ಭಾವಂ ಭಜಂತೆ, ಈ ಥರ ಅವರ ಮಹಾತ್ಮೆಯನ್ನು, ಅವರು ಮಾಡ್ತಾ ಇರುವಂಥ ಉಪಕಾರವನ್ನು ಯಾರು ನೆನೆಸ್ತಾರಲ್ಲ ಅವರು ಖಂಡಿತ ಒಳ್ಳೊಳ್ಳೆ ಲೋಕಕ್ಕೆ ಹೋಗ್ತಾರೆ. ಒಳ್ಳೆ ಲೋಕ ಅಂದರೆ ಯಾವುದು? ಸ್ವರ್ಗಕ್ಕೆ ಹೋಗೋದ? ಸ್ವರ್ಗ ಖಂಡಿತ ಒಳ್ಳೆ ಲೋಕ ಅಲ್ಲ. ಯಾಕೆ ಗೊತ್ತಾ? ಕಾಯ್ತಾ ಇರ್ತಾರಲ್ಲ ದೇವತೆಗಳು, ಇವನ ಅಕೌಂಟ್ ಖಾಲಿ ಆದ ಕೂಡಲೇ ಒದ್ದು ಬಿಡ್ಬೇಕು ಇವನ್ನ ಅಂತ ಒದ್ದು ಕಳಿಸ್ತಾರಂತೆ. ನಿಜವಾಗ್ಲು ನಮ್ಮ ಪುಣ್ಯ ಕರಗದ ಕೂಡಲೇ ನಮ್ಮನ್ನು ಒದ್ದು ಭೂಮಿಗೆ ತಳ್ತಾರೆ. ನಡಿ ಮುಗೀತು ನಿಂದು ಅಂತ. ನಾವು ಅಲ್ಲಿ ಲೋನ್ ಮೇಲಿರ್ತೀವಿ. ಇಲ್ಲಿ ಮಾಡಿದ ಒಳ್ಳೆ ಕೆಲಸಕ್ಕೆ ಲೋನ್ ಸಿಗುತ್ತೆ, ಪುಣ್ಯ ಅನ್ನೋ ಲೋನ್ ಮುಗಿದ ಕೂಡಲೇ ಹರಾಜು ಹಾಕ್ಬಿಡ್ತಾರೆ ನಮ್ಮ ಮನೆಗಿನೇನ ತೀರಿಸ್ಲಿಲ್ಲ ವಾಪಸ್ಸು ಅಂದರೆ. ಹಾಗಾದರೆ ಸ್ವರ್ಗ ಅನ್ನೋದು ಖಂಡಿತ ಒಳ್ಳೆಯದಲ್ಲ. ಯಾಕೆ? ಅದು ಟೆಂಪೊರರಿ. ನರಕನೂ ಅಷ್ಟೇ, ಅದು ಟೆಂಪೊರರಿನೇ. ಆದರೆ ಅಲ್ಲಿ ನಾವು ಒದ್ದಾಡ್ತಿರ್ತೀವಿ, ಸ್ವರ್ಗದಲ್ಲಿ ಏನೋ ಸುಮ್ಮನೆ ಟೆಂಪೊರರಿ ಸುಖವಾಗಿರ್ತೀವಿ. ನೀವು 4 ದಿನಕ್ಕೆ ಒಳ್ಳೆ ಚೆನ್ನಾಗಿರಬೇಕು ಅಂತ ಯಾಕೆ ಇಷ್ಟಪಡ್ತೀರಿ? ಚೆನ್ನಾಗಿರೋದ್ರೆ ಪರ್ಮನೆಂಟ್ ಚೆನ್ನಾಗಿರ್ಬೇಕಲ್ವಾ? ಹಂಗಿರಬೇಕು ಅಂದರೆ ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷಕ್ಕೆ ಹೋಗಬೇಕು ಅಂದರೆ ಆಚಾರ್ಯರ ಈ ಮಹತ್ವಗಳನ್ನು ತಿಳ್ಕೊಳ್ಬೇಕು. ಯಾಕೆ ಗೊತ್ತಾ? ದೇವ್ರನ್ನ ಬಿಟ್ಟರೆ ನಮಗೆ ಮೋಕ್ಷ ಅಂತ ಕೊಡೋರು ಅದು ವಾಯುದೇವರು ಮಾತ್ರ. ದೇವರಷ್ಟೇ ಮೋಕ್ಷ ಕೊಡೋದು. ಅವನ್ನೂ ಬಿಟ್ಟರೆ ವಾಯುದೇವರಷ್ಟೇ ಮೋಕ್ಷ ಕೊಡ್ತಾರೆ. ನಾವು ನಂಬುವಂತಹ ಬೇರೆ ಯಾವ ರಾಯರು, ಬೇರೆ ಬೇರೆ ದೇವತೆಗಳು, ಬೇರೆ ಯಾರೇ ಆಗಿರಲಿ, ಇವ್ರು ಯಾರು ನಾವು ಕೇಳಿದ ಏನು ಬೇಕಾದ್ರೂ ಕೊಟ್ಟಾರು, ಮೋಕ್ಷ ಮಾತ್ರ ಕೊಡಲ್ಲ. ಆಗಲ್ಲ, ಅದು ಯಾರಿಗೂ ಕೊಡೋಕ್ಕಾಗಲ್ಲ. ಅವರ ಅನುಮತಿಯಲ್ಲಿಲ್ಲ, ಅದು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರವರು. ರಾಯರು ಪ್ರಾತಃ ಸಂಕಲ್ಪ ಗದ್ಯ ಅಂತ ಒಂದು ಗ್ರಂಥ ಮಾಡ್ತಾರೆ. ಆ ಗ್ರಂಥದಲ್ಲಿ ವಾಯುದೇವರು ನಮಗೆ ಮಾಡ್ತಾ ಇರೋ ಉಪಕಾರ ಏನು ಅಂತ ತೋರಿಸ್ತಾರೆ. ನಮ್ಮೆಲ್ಲರ ಪರವಾಗಿ, ಅಥವಾ ಯಾರು ಒಳ್ಳೆಯವರು ಇರ್ತಾರೆ ಅವರ ಪರವಾಗಿ ವಾಯುದೇವರು ಹೋಗಿ ಅಪ್ಲಿಕೇಶನ್ ಹಾಕ್ತಾರಂತೆ ದೇವ್ರ ಹತ್ರ. ಒದ್ದಾಡ್ತಾ ಇದ್ದಾನೆ ಪಾಪ ಇವನು, ಅಷ್ಟು ಇಷ್ಟು ಕೈಲಾದಷ್ಟಾದರೂ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾನೆ, ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದಾನೆ, ಇಂಥವನ್ನ ಉದ್ಧಾರ ಮಾಡು ಅಂತ ವಾಯುದೇವರು ನಮ್ಮ ಪರವಾಗಿ ಕೇಳ್ಕೊತಾರಂತೆ. ಹಾಗಾದರೆ ನಮಗೆ ವಾಯುದೇವರು ಏನು ಮಾಡ್ತಾ ಇದ್ದಾರೆ ಅಂತ ನಮಗಿನ್ನೂ ಅಂದಾಜಿಲ್ಲ. ಯಾವಾಗ ಕಂಟೇಜಿಯಸ್ ಆಗ್ಬಿಡುತ್ತಲ್ಲ, ಇರೋ ಬರೋ ಏರೆಲ್ಲ ಆಕ್ಸಿಜನ್ ಬಾಟ್ಲಲ್ಲಿ ಸಿಗೋ ಪರಿಸ್ಥಿತಿ ಬಂದಾಗ ಗೊತ್ತಾಗುತ್ತೆ ವಾಯುದೇವರು ನಮಗೇನು ಉಪಕಾರ ಮಾಡಿದ್ದಾರೆ ಅಂತ. ಹಾಗಾದರೆ ವಾಯುದೇವರ ಉಪಕಾರ ಅಷ್ಟು ದೊಡ್ಡದಿದೆ. ಇಂತಹ ಅವರ ಉಪಕಾರವನ್ನು ನಾವು ನಿರಂತರ ಚಿಂತನೆ ಮಾಡಬೇಕು. ನಾವು ಆಡ್ತಾ ಇರುವ ಉಸಿರಾಟವೂ ಅವರು ಮಾಡ್ತಾ ಇರುವ ಜಪ, ಹಂಸ ಮಂತ್ರ ಜಪ ಅಂತ ಕರಿತೀವಿ. ಯಾಕದು ಹಂಸ ಮಂತ್ರ? ಅದು ರಾಮ ಮಂತ್ರ, ಕೃಷ್ಣ ಮಂತ್ರನೇ ಮಾಡ್ಬೋದಾಗಿತ್ತಲ್ವ. ಹಂಸ ಮಂತ್ರನೇ ಯಾಕೆ ಮಾಡ್ತಾರೆ ಹೇಳಿ? ಹ ಸ, ಹ ಅನ್ನೋದು ಹೋಗೋದು, ಸ ಅನ್ನೋದು ತಗೊಳ್ಳೋದು, ಇಷ್ಟೇ. ಹಂಸ ಮಂತ್ರನೇ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಉಸಿರು ತಗೊಳ್ಳೋದು ಉಸಿರು ಬಿಡೋದನ್ನ ಹಂಸ ಅನ್ನೋ ಹೆಸರಿನಿಂದ ಮಾಡ್ತಾ ಇದ್ದಾರೆ. ಹಾಗಾದರೆ ಅವರು ದಿನಕ್ಕೆ 21,650 ಸಲ ಏನು ಜಪ ಮಾಡ್ತಾ ಇದ್ದಾರೆ ಹಂಸ ಮಂತ್ರ, ಅದರ ಮೂಲಕ ನಾವು ಉಸಿರಾಡ್ತಾ ಇರುವಂತೆ ಅವರು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಲ್ಲಿ ಈ ಥರ ಜಪ ಮಾಡಿದ್ದನ್ನು ಡಿವೈಡ್ ಮಾಡಿ ಹಂಚ್ತಾರೆ. ಇದು ಶೇರ್ ಇದೆ, ಹಂಸ ಮಂತ್ರಕ್ಕೂ ಶೇರ್ ಇದೆ. 6,000 ಒಬ್ಬೊಬ್ಬರಿಗೆ. ಬ್ರಹ್ಮ ವಿಷ್ಣು ಮಹೇಶ್ವರ 6,000 ತಗೋತಾರೆ, ಗಣಪತಿ ಒಂದಿಷ್ಟು ತಗೋತಾನೆ, ಬೃಹಸ್ಪತಿ ಒಂದಿಷ್ಟು ತಗೋತಾನೆ. ಈ ಜೀವನಿಗೆ ಒಂದು ಸ್ವಲ್ಪ ಸಿಗತ್ತಂತೆ. ಹಂಸ ಮಂತ್ರನೂ ಶೇರ್ ಮಾಡ್ತಾರೆ ವಾಯುದೇವರು. ಹಾಗಾದರೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ಯಾವುದ್ರ ಬಗ್ಗೆ ನಮಗೆ ಅಂದಾಜಿಲ್ಲ. ಇವೆಲ್ಲ ಎಲ್ಲೆಲ್ಲೆಲ್ಲೋ ಪುರಾಣದ ಮೂಲೆಯಲ್ಲಿ ಹೇಳಿರುವಂಥ ವಿಚಾರ. ಇಂತಹ ಈ ಎಲ್ಲವುಗಳನ್ನು ಚಿಂತನೆ ಮಾಡಿದ್ದಾದರೆ ನಮಗೆ ವಾಯುದೇವರು ಬೇಗನೆ ಒಲಿತಾರೆ ಅಂತಾರೆ. ಹೀಗೆ ಬೇಗನೆ ಒಲಿದು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಯಾರು ಚಿಂತನೆ ಮಾಡಲ್ಲ, ಚಿಂತನೆ ಮಾಡೋದಲ್ಲದೆ ತಾವು ವಾಯುದೇವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅಥವಾ ದೇವ್ರಿಗೆ ಬೈಕೊಂಡು ಓಡಾಡೋದು, ಇಂಥವ್ರಿಗೆಲ್ಲ ಸ್ಪೆಷಲ್ಲಾಗಿ 5 ತೊಂದರೆಗಳು ಅಂತ ಇರುತ್ತಂತೆ. ಪಂಚ ಕಷ್ಟೇತಿ ಕಷ್ಟೇ ಅಂತಾರೆ. 12ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಪಂಚ ಕಷ್ಟೇತಿ ಕಷ್ಟೇ, 5 ಥರದ ಕಷ್ಟಗಳಿದೆಯಂತೆ. ಯಾವ್ಯಾವುದದು ಅಂದರೆ, ಮೊದಲು ವಾಯುದೇವರು ಯಾರು ದ್ವೇಷಿಗಳಿರ್ತಾರೆ, ಭಗವಂತನ ದ್ವೇಷಿಗಳು, ಅವ್ರನ್ನ ತೊಗೊಂಡೋಗಿ ತಮಸ್ಸಿಗೆ ಹಾಕ್ತಾರೆ. ತಮಸ್ಸು ಅನ್ನುವಂಥದ್ದು ಎಂಥದ್ದು? ತಮಸ್ಸನ್ನು ನಾವ್ಯಾರೂ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಮೋಕ್ಷದ ಬಗ್ಗೆ ನಿಮಗೆ ಬೇಕಾದಷ್ಟು ವರ್ಣನೆ ಸಿಗುತ್ತೆ. ಮೋಕ್ಷ ಅಂದರೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಬೇಕಾದಷ್ಟು ಹೇಳ್ತಾರೆ. ತಮಸ್ಸಿನ ಬಗ್ಗೆ ಹೆಚ್ಚಾಗೆಲ್ಲೂ ವರ್ಣನೆ ಮಾಡಲ್ಲ. ಯಾಕಂದರೆ ವರ್ಣನೆ ಮಾಡಿದ್ರೆ ನಮಗೆ ಕೇಳೋಕ್ಕಾಗಲ್ಲ. ಅದಕ್ಕೆ ಹಂಗಿರುತ್ತೆ ತಮಸ್ಸು ಅನ್ನುವಂಥದ್ದು. ತಮಸ್ಸು ಗಟ್ಟಿ ಕೊಚ್ಚೆ ಇದ್ದಂಗೆ, ಒಂದು ಕಾಲಿಟ್ಟರೆ ಎತ್ತಕ್ಕಾಗಲ್ಲ, ಕಾಲು ಅಲ್ಲೇ ಹೂತು ಹೋಗುತ್ತೆ. ಅಂಥದ್ರಲ್ಲಿ ಅಲ್ಲಿ ತೊಗೊಂಡು ಹೋಗಿ ನಮ್ಮನ್ನು ಬಿಸಾಕಿ ನಂತರ ಆ ದೇವರಿಂದ ನಿಯುಕ್ತರಾದ ಕೆಲವೊಬ್ಬರು ದುಷ್ಟರಿರ್ತಾರೆ, ಅವ್ರಿಗೆ ಶಿಕ್ಷೆ ಕೊಡೋದೇ ಕೆಲಸ. ಅವರು ವಿಧವಾದಂತಹ ಶಿಕ್ಷೆಗಳನ್ನು ಕೊಡ್ತಾರೆ. ಏನು? ತಾವು ಒಂದೊಂದು ಸಲಿಯೂ ಕೂಡ ಆಯುಧವನ್ನು ಎತ್ತಿ ಹೊಡಿಬೇಕಾದ್ರೆ ಆ ಆಯುಧನೂ ಮಿಂಚಿನ ಥರ ಇರುತ್ತೆ.
ಆ ಮಿಂಚ್ ಅಲ್ಲಿ ತಮಸ್ಸು ಅಂದರೆ ಕಂಪ್ಲೀಟ್ ಕತ್ಲು, ಏನೂ ಇರಲ್ಲ. ಆಯುಧದ ಬೆಳಕಷ್ಟೇ ಬೆಳಕು, ಅವ್ರು ಒಂದ್ಸಲಿ ಹೊಡಿಬೇಕಾದ್ರಷ್ಟೇ ಬೆಳಕಿರುತ್ತೆ. ಆ ಬೆಳಕಲ್ಲಿ ಸುತ್ತಮುತ್ತಲು ಏನಿದೆ ಅಂತ ಚೂರು ಕಾಣಿಸುತ್ತೆ. ಕಾಣಿಸಿ ಅಲ್ಲಿವರೆಗೂ ಆಗ್ತಾ ಇರೋ ವೇದನೆ 100 ಮಡಿ ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿವರೆಗೂ ಅಲ್ಲಿ ಏನಿದೆ ಅಂತಲೂ ಕಾಣಿಸ್ತಾ ಇರಲ್ಲ. ಒಂದು ಕ್ಷಣ ಮಿಂಚಿನಷ್ಟು ಬೆಳಕು ಬಂದಾಗ ಸುತ್ತಮುತ್ತಲು ಬೇರೆ ಬೇರೆ ಯಾವ್ಯಾವ ಥರ ಶಿಕ್ಷೆ ನಡೀತಾ ಇದೆ, ಯಾರ್ಯಾರು ಹೆಂಗೆ ಒದ್ದಾಡ್ತಾ ಇದ್ದಾರೆ ಅಂತ ಅವಾಗ ಗೊತ್ತಾಗತ್ತಂತೆ. ಶಿಕ್ಷೆ ಕೊಡೋದು, ಮೇಲಿಂದ ಮೇಲೆ ಹೊಡೆಯೋದು ಒಂದು, ಬೇರೆ ಬೇರೆ ವಿಧವಾದಂಥ ಪ್ರಾಣಿಗಳು ಬಂದು ನಮ್ಮನ್ನು ಕಚ್ಚುತ್ತಾ ಇರ್ತವೆ. ಇದ್ರ ಜೊತೆಗೆ ದಿಢೀರಂತ ಮೇಲಿಂದ ಎಲ್ಲೋ ಕೆಳಗಡೆ ತಳ್ಳಿಬಿಡುವಂತಹದ್ದು, ದಿಢೀರಂತ ಬಂದು ಕೈಕಾಲು ಕತ್ತರಿಸಿ ಹಾಕುವಂತಹದ್ದು, ವಿಧ ವಿಧವಾದ ಶಿಕ್ಷೆಗಳಾಗ್ತಾ ಇರುತ್ತೆ. ಇದೆಲ್ಲ ಪಂಚ ಮಹಾನರಕಗಳು ಅಂತ ಕರೀತಾರೆ. ಪಂಚ ಕಷ್ಟ ಅಂತಂದರೆ ತಾಮಿಸ್ರ, ಅಂಧತಾಮಿಸ್ರ, ತಮಸ್ಸು, ರೌರವ, ಮಹಾರೌರವ, ಇವುಗಳನ್ನು ನಿತ್ಯ ನರಕ ಅಂತ ಕರೀತಾರೆ. ಈ ನಿತ್ಯ ನರಕಕ್ಕೆ ಹೋಗಿ ಬೀಳ್ತಾರೆ ಯಾರು? ಯಾವ ವ್ಯಕ್ತಿ ವಾಯುದೇವರನ್ನ ಮತ್ತು ಭಗವಂತನನ್ನ ದ್ವೇಷ ಮಾಡ್ತಾನೆ, ಏಥಿಯಿಸ್ಟ್ಗಳು ಅಂತಿರ್ತಾರಲ್ಲ, ಇಂಥವ್ರಿಗೆಲ್ಲ ಬಹುಶಃ ಇದೇ ಗತಿ ಆಗುತ್ತೆ. ಇವತ್ತಿಗೂ ಅವರೆಲ್ಲ ಎಷ್ಟು ಮರಳು ಮಾಡಿ ಮಾತಾಡ್ಬೋದು, ಆದರೆ ಮುಂದಾಗೋ ಗತಿ ಅಂತೂ ಅದೇ ಇರುತ್ತೆ. ಹೀಗೆ ಬೇರೆ ಬೇರೆ ವಿಧವಾದಂಥ ಶಿಕ್ಷೆ ಕೊಡೋರು ನೀವೇ, ಒಳ್ಳೆಯದನ್ನು ಮಾಡೋರು ನೀವೇ. ವಾಯುದೇವ್ರಿಗೆ ಯಾಕೆ ದೊಡ್ಡವ್ರು ಹೇಳಿ? ಅವ್ರಿಗೆ ಎರಡೂ ಮಾಡೋಕ್ಕೆ ಗೊತ್ತಿದೆ. ಅದಕ್ಕೆ ಸುಮ್ಮನೆ ನ್ಯಾಯ ಕೊಡಿಸ್ತೀನಿ ಅಂದ್ಬಿಟ್ಟು 10-20 ವರ್ಷ ಕೋರ್ಟ್ಗೆ ಅಲಿಸೋರಲ್ಲ ಅವರು. ಇನ್ಸ್ಟೆಂಟ್ ನ್ಯಾಯ ಅದು. ಯಾರೇನು ಮಾಡಿದ್ದಾರೆ ಅವರು ಒಳಗಿದ್ದೇ ನೋಡ್ತಿರ್ತಾರಲ್ಲ. ತಪ್ಪು ಮಾಡಿದ್ಯಾ ನಡಿ ಸೀದಾ ತಮಸ್ಸಿಗೆ ತೊಗೊಂಡೋಗಿ ಅವರೇ ಹಾಕ್ತಾರೆ, ಯಾರಿಗೋ ಹೇಳಿ ಕಳಿಸಲ್ಲ ಅವರು. ಮೋಕ್ಷ ಕೊಡಬೇಕಾ ನಾನೇ ತೊಗೊಂಡೋಗ್ಬಿಡ್ತೀನಿ ನಿನ್ನ. ಎಲ್ಲ ವಿಧವಾದ ಅಧಿಕಾರ ಇರೋದು ಅಂದರೆ ಅದು ವಾಯುದೇವ್ರಿಗೆ ಮಾತ್ರ. ಭಗವಂತ ಮೋಕ್ಷ ಕೊಡ್ತಾನೆ, ತಮಸ್ ಕೊಡಲ್ಲ ಭಗವಂತ. ಅವನು ವಾಯುದೇವರಿಗೆ ಹೇಳ್ತಾನೆ ತೊಗೊಂಡೋಗಿ ಹಾಕು ಅಂತ. ಹಾಗಾದರೆ ನೋಡಿ, ವಾಯುದೇವರು ಎಲ್ಲ ವಿಧವಾದಂತಹ ಸೇತುವೆ ಇದ್ದಂಗೆ. ಈ ಕಡೆನೂ ಹೋಗ್ಬೋದು, ನೀವು ಈ ಕಡೆನೂ ಹೋಗ್ಬೋದು. ನೀವೇನು ಮಾಡಿರ್ತೀರ ಆ ದಾರಿಲಿ ನೀವು ಹೋಗ್ತೀರ. ಹಾಗಾಗಿ ವಾಯುದೇವರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಮೆಚ್ಚಿಸ್ಬಿಟ್ರೆ ಸಾಕು, ನಾವು ಉದ್ಧಾರ ಆಗ್ಬಿಡ್ತೀವಿ. ಯಾಕೆ ಅಂದರೆ ಅದೊಂದು ಫೇಮಸ್ ಮಾತು ಹೇಳ್ತಾರೆ, ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನಕಶ್ಚನ ಅಂತ. ದೇವರು ಸಿಟ್ಟು ಮಾಡಿಕೊಂಡ್ರೆ ಗುರುಗಳು ಕಾಪಾಡ್ತಾರೆ, ಗುರುಗಳೇ ಸಿಟ್ಟು ಮಾಡಿಕೊಂಡ್ರೆ ಯಾರೂ ಕಾಪಾಡಲ್ಲ. ನಮ್ಮ ಗುರುಗಳು ಅಂದರೆ ಅದು ಆಚಾರ್ಯರೇ, ವಾಯುದೇವರೇ ಸಕಲ ಜಗತ್ತಿಗೂ ಅತಿ ದೊಡ್ಡ ಗುರುಗಳು. ಹಾಗಾಗಿ ಅವ್ರನ್ನ ನಾವು ಮೆಚ್ಚಿಸಬೇಕು. ಇದು ನಮ್ಮ ಜೀವನದ ದೊಡ್ಡ ಟಾರ್ಗೆಟ್ ಆಗಿರಬೇಕು. ಹಾಗಾಗಿ ಇಂತಹ ವಾಯುದೇವರು ನಮಗೆ ಎಲ್ಲ ಅಂದರೆ ಮಾತರ್ಮೆ ಮಾತರಿಶ್ವನ್ ಪಿತುರ್ ಅತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್. ನಮ್ಮ ಅಪ್ಪ ಅಮ್ಮ ಬಂಧು ಬಳಗ ಅಣ್ಣ ತಮ್ಮ ಹೆಂಡತಿ ತಮ್ಮ ಮಗ ಎಲ್ಲನೂ ನೀವೇ ಅಂತ. ನರಸಿಂಹದೇವ್ರದೊಂದು ಪ್ರಸಿದ್ಧವಾದಂತಹ ಸ್ತೋತ್ರ ಇದೆ ನೋಡಿ, ನೀನೇ ತಂದೆ ನೀನೇ ತಾಯಿ ಅಂತ ಹೇಳುವಂತಹ ಪ್ರಸಿದ್ಧವಾದಂತಹ ಸ್ತೋತ್ರ. ಭಗವಂತನಿಗೆ ನಾವೇನು ಹೇಳ್ತೀವಲ್ಲ ಹಾಗೆ ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹೋ ಅನ್ನುವಂಥ ಒಂದು ಶ್ಲೋಕ ಗರುಡ ಪುರಾಣದಲ್ಲಿ ಬರುತ್ತೆ. ಅದರಂತೆ ಭಗವಂತನನ್ನ ವಾಯುದೇವರನ್ನ ಇಬ್ಬರನ್ನು ಹೀಗೆ ಚಿಂತನೆ ಮಾಡಬೇಕು. ಎಲ್ಲ ನೀನೇ ಅಂತ ಯಾಕೆ ಈ ಥರ ಮಾಡಬೇಕು ಗೊತ್ತಾ? ಯಾಕೆ ಅಂದರೆ ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡ್ರೆ ಏನು ವೇದನೆ ಆಗುತ್ತಲ್ಲ, ಆ ವೇದನೆಗಳು ನಮ್ಗೆ ಆಗಬಾರ್ದು ಅಂದರೆ ಇಂಥ ಭಾವನೆ ಇರಬೇಕು. ನಮ್ಮಪ್ಪ ಯಾರು? ವಾಯುದೇವರು. ನಮ್ಮಮ್ಮ ಯಾರು? ವಾಯುದೇವರು. ನಮ್ಮ ಹೆಂಡತಿ ಯಾರು? ವಾಯುದೇವರು. ನಮ್ಮ ಮಗ ಯಾರು? ವಾಯುದೇವರು. ಇವ್ರು ಯಾವತ್ತೂ ಎಲ್ಲಿಗೂ ಹೋಗೋದೇ ಇಲ್ಲ. ಹೋದರೆ ತಾನೇ ನಮಗೆ ಬೇಜಾರು ದುಃಖ ಎಲ್ಲ ಆಗೋದು. ನಮ್ಮ ಹೆಂಡತಿ ಹೋದ್ಲು, ನಮ್ಮ ಅಪ್ಪ ಅಮ್ಮ ಹೋದರು ಅನ್ನೋ ಬೇಜಾರು. ನಮ್ಮ ಹೆಂಡತಿ ಅಂತ ನಾವು ಯಾರೋ ಒಬ್ಬ ವ್ಯಕ್ತಿನ ತಿಳ್ಕೊಂಡಿದ್ರೆ ಅವ್ರು ಹೋದಾಗ ಬೇಜಾರಾಗುತ್ತೆ. ಭಗವಂತನನ್ನ ವಾಯುದೇವರನ್ನ ಈ ಥರ ಅಂದ್ಕೊಂಡಿದ್ರೆ ಅವ್ರು ಎಲ್ಲಿಗೂ ಹೋಗೋದು ಇಲ್ಲ, ನಮಗೆ ಬೇಜಾರು ಆಗೋದು ಇಲ್ಲ. ನಮ್ಮನ್ನು ಇಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ ಇರೋರು ಅವರು. ಜೀವನನ್ನ ತಮ್ಮ ಭುಜದಲ್ಲಿ ಒಂದು ಕಡೆ ಕೂಡಿಸ್ಕೊಂಡು ಭಗವಂತನನ್ನು ಇನ್ನೊಂದು ಭುಜದಲ್ಲಿ ಕೂಡಿಸ್ಕೊಂಡು ತಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾರೆ. ಇದ್ರ ಬಗ್ಗೆ ಅಣುವಾಯು ಸ್ತುತಿಯಲ್ಲಿ ಬರುತ್ತೆ ಅಥವಾ ಕಿಲವಾಯು ಸ್ತುತಿಯಲ್ಲಿ ಬರುತ್ತೆ. ವಾಯುರು ಭೀಮೋ ಭೀಮನಾದೋ ಮಹೋಜಾಹ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯುರ್ ದೇವದೇವೋ ವಿಶಿಷ್ಟ. ಇದು ವೇದದ ಮಾತು. ನಿಜವಾಗಲೂ ಒಬ್ಬ ವ್ಯಕ್ತಿ ಸತ್ತ ಅಂದರೆ ಸತ್ತವನು ಕೂಡಲೇ ಎಲ್ಲಿಗೆ ಹೋಗ್ತಾನೆ? ಇನ್ನೊಂದು ದೇಹಕ್ಕೆ ಹೋಗ್ತಾನಷ್ಟೇ. ಹಳೆ ಅಂಗಿ ಬಿಸಾಕಿ ಹೊಸ ಅಂಗಿ ಹಾಕ್ಕೊಡೋಕ್ಕೇನು ಬೇಜಾರಿಲ್ಲ ಅಂದಮೇಲೆ ಈ ಹಳತಾಗಿರುವ ಕೈಲಾಗ್ತಾ ಇರೋ ದೇಹ ಬಿಸಾಕಿ ಒಂದು ಒಳ್ಳೆ ದೇಹಕ್ಕೆ ಹೋಗೋಕ್ಕೆ ಯಾಕೆ ಬೇಜಾರು ಅಂತ ಈ ಕೆಲಸವನ್ನು ವಾಯುದೇವರು ಮಾಡ್ತಾ ಇದ್ದಾರೆ. ಹಾಗಾದರೆ ನಮಗೆ ನಾವಿಲ್ಲಿಗೆ ಬರಬೇಕಾದ್ರೂ ಅವ್ರದ್ದೇ, ಬಂದಾಗಲೂ ಅವ್ರದ್ದೇ, ಬಂದು ಹೋದ ಮೇಲೂ ಅವ್ರದ್ದೇ. ಎಲ್ಲ ವಿಧವಾದ ಉಪಕಾರವನ್ನು ವಾಯುದೇವರೇ ಮಾಡ್ತಾ ಇದ್ದಾಗ ಅವರ ಸ್ತೋತ್ರ ಮಾಡುವ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಮೊದಲ 15 ಶ್ಲೋಕಗಳಲ್ಲಿ ತೋರಿಸ್ತಾ ಇದ್ದಾರೆ. ಇದಾದ ಮೇಲೆ
15-16 ಶ್ಲೋಕಗಳಾದಮೇಲೆ 17ನೇ ಶ್ಲೋಕದಿಂದ ಅವರ ಅವತಾರದ ಚರಿತ್ರೆಯನ್ನು ವರ್ಣನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪ್ರಾಕ್ ಪಂಚಾಶತ್ ಸಹಸ್ರೈಹಿ ಅನ್ನೋ ಮಾತಿನಿಂದ ಹನುಮಂತನಾಗಿದ್ದಾಗ ನೀನು ಮಾಡಿದಂತಹ ಅದ್ಭುತ ಕೆಲಸ ಏನು? ಹನುಮಂತನಾಗಿ ಬಂದಾಗ ನೀನು ರಾಮನ ಸೇವೆಗೋಸ್ಕರ ಬಂದಿ, ಹನುಮ ಅನ್ನುವ ಹೆಸರಿನಿಂದ ಬಂದಿ. ಹನುಮ ಅಂದರೆ ಏನು? ಹನುಮಂತ ಅಂದರೆ ಏನು ಹೇಳಿ? ಹನು ಅಂದರೆ ಸಾಮಾನ್ಯವಾಗಿ ಗಲ್ಲ ಅಂತ ಅರ್ಥ. ಹನುಮಾನ್ ಅಂದರೆ ಗಲ್ಲ ಇರೋನು. ಗಲ್ಲ ನಮಗೇನಿಲ್ವಾ? ನಮಗೂ ಇದೆ, ನಾವೆಲ್ಲ ಹನುಮಂತರಾಗ್ಬಿಡ್ತೀವ ಹೆಂಗೆ? ಎಲ್ಲ ದಪ್ಪಗಿತ್ತು ಅದಕ್ಕೆ ಹನುಮಂತ. ಯಾರು ಹೇಳಿದ್ದು ಹನುಮಂತನ ಗದೆ ಗಲ್ಲ ದಪ್ಪಗಿತ್ತು ಅಂತ? ಅದು ಸಾಕ್ಷಾತ್ ವಾಯುದೇವರು. ನಾವೆಲ್ಲೆಲ್ಲೋ ಕೇಳೋ ಕತೆ ಕೇಳ್ಕೊಂಡು ಇಂದ್ರ ಹೊಡೆದ, ಸೂರ್ಯನ ತಿನ್ನಕ್ಕೆ ಹೋಗ್ಬಿಟ್ಟಿದ್ದ, ಅದಕ್ಕೆ ಗಲ್ಲ ಉಬ್ಕೊಂಡ್ಬಿಡ್ತು. ಏನು ವಜ್ರ ಇದೆ ಮುರಿದೋಗತ್ತಷ್ಟೇ ಹಿಂಗೆ ಹೊಡೆದ್ರೆ. ವಜ್ರ ಇದೆ ಏನೂ ಅಲ್ಲ, ಅದು ಹೊಡೆಸ್ಕೊಂಡು ದಪ್ಪ ಆಗಿದ್ದು ಇವೆಲ್ಲ ಏನೂ ಇಲ್ಲ. ಹನು ಅಂದರೆ ಜ್ಞಾನ ಅಂತ ಅರ್ಥ. ಹನು ಶಬ್ದೋ ಜ್ಞಾನವಾಚಿ. ಹನುಮಾನ್ ಅಂತಂದರೆ ಜ್ಞಾನಿ ಅಂತ ಅರ್ಥ, ಮಹಾಜ್ಞಾನಿ. ಫಸ್ಟ್ ಟೈಮ್ ವಾಯುದೇವರು ಅಂದರೆ ಹನುಮಂತ ರಾಮನನ್ನು ಭೇಟಿಯಾದಾಗ ರಾಮ ಮೆಚ್ಕೊಂಡಂತೆ. ಇಷ್ಟು ಕ್ಲಿಯರ್ ಆಗಿ ನಿರ್ದುಷ್ಟವಾಗಿ ಮಾತಾಡೋ ವ್ಯಕ್ತಿನೇ ನಾನು ನೋಡಿರಲಿಲ್ಲ ಅಂತ. ಅಷ್ಟು ಸ್ಪಷ್ಟವಾದ ಮಾತು ಅಂದರೆ ಏನಿದೆಲ್ಲ ಸಂಸ್ಕೃತದಲ್ಲೇ ಮಾತಾಡೋದು. ಅಷ್ಟು ವ್ಯಾಕರಣಬದ್ಧವಾದಂತಹ ನಿರ್ದುಷ್ಟವಾದ ನಿರರ್ಗಳವಾದ ಮಾತು ನಾನು ಎಲ್ಲೂ ಕೇಳಿಲ್ಲ ಅಂತನ ರಾಮ. ಹಾಗಾದರೆ ಅಷ್ಟು ಚೆನ್ನಾಗಿ ಮಾತಾಡಬೇಕು ಅಂದರೆ ಅಷ್ಟು ಸರಿಯಾದ ಜ್ಞಾನ ಇರಬೇಕು ಮೊದಲು. ಹಾಗಾಗಿ ಅಂಥ ಜ್ಞಾನಿ ಹನುಮಂತ, ಹೊರತು ಗಲ್ಲ ಉಬ್ಕೊಂಡಿತ್ತು ಅದಕ್ಕೋಸ್ಕರ ಹನುಮಂತ ಅಲ್ಲ. ನೀನು ಹನುಮಂತನಾಗಿ ರಾಮನ ಸೇವೆಗೆ ಬಂದಿಯಲ್ಲ, ಬಂದ ಇಲ್ಲಿ ಇಡೀ ಕಥೆಯನ್ನು ಹೇಳಕ್ಕೆ ಹೋಗಲ್ಲ. ಆ ಇಡೀ ಕಥೆ ನೀವು ಬೇರೆ ಕಡೆಗೆ ನೋಡ್ಬೋದು. ಕೇವಲ ಕೆಲವೊಂದು ಹೈಲೈಟ್ಸ್ ಥರದ ಕೆಲವೊಂದು ಕಥೆಯನ್ನು ಮಾತ್ರ ಎತ್ತಿ ಹೇಳ್ತಾರೆ. 50 ಸಹಸ್ರೈಹಿ ವ್ಯವಹಿತಂ. ನೀನೊಂದು ಅದ್ಭುತವಾದ ಕೆಲಸ ಮಾಡಿದಿ. ಏನು ಕೆಲಸ ಗೊತ್ತಾ? ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇದ್ದಾಗ ನಾಗಪಾಶ ಅನ್ನೋದನ್ನು ಪ್ರಯೋಗ ಮಾಡಿದ. ಯಾರು? ಇಂದ್ರಜಿತ್ತು ನಾಗಪಾಶ ಅಂತ ಒಂದು ಪ್ರಯೋಗ ಮಾಡ್ತಾನೆ. ಎಲ್ಲರೂ ಲಕ್ಷ್ಮಣನಿಂದ ಹಿಡಿದು ಎಲ್ಲರೂ ಅದನ್ನು ಕಟ್ಟಿಸ್ಕೊಂಡು ಬಿದ್ದು ಬಿಡ್ತಾರೆ. ಅಳ್ಳಾಡಕ್ಕಾಗ್ತಾ ಇಲ್ಲ, ಯಾರಿಗೂ ಯುದ್ಧ ಮಾಡಲಿಕ್ಕಾಗ್ತಾ ಇಲ್ಲ. ಆ ಹೊತ್ತಿನಲ್ಲಿ ಹನುಮಂತನಿಗೇನು ಆಗಲಿಲ್ಲ. ಜಾಂಬವಂತ ಹೇಳ್ದ, ಹಿಂಗೊಂದು ಆಗಬೇಕು ಕೆಲಸ, ಅದು ತೊಗೊಂಬಂದರೆ ಆಗತ್ತೆ. ಏನು ಅಂತಂದರೆ, ದೂರದಲ್ಲಿ ಒಂದು ಬೆಟ್ಟ ಇದೆ, ಗಂಧಮಾದನ ಬೆಟ್ಟ ಅಂತ. ಆ ಗಂಧಮಾದನ ಅನ್ನುವಂತಹ ಬೆಟ್ಟ 2000 ಯೋಜನ ದೊಡ್ಡದು. ಒಂದು ಯೋಜನ ಅಂದರೆ ಸುಮಾರು 10 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೊಡ್ಡದಾದ ಗಂಧಮಾದನದಲ್ಲಿ ಸಂಜೀವಿನಿ ಪರ್ವತ ಅಂತ ಒಂದು ಚಿಕ್ಕ ಭಾಗ, ಅದು 100 ಯೋಜನ ದೊಡ್ಡದಿದೆ. ಅದು ಎಲ್ಲಿದೆ ಅಂದರೆ ಇಲ್ಲಿಂದ 50,000 ಯೋಜನ ದೂರದಲ್ಲಿದೆ. ಅದನ್ನು ತೊಗೊಂಬರ್ಬೇಕು. ಸರಿ ಆಯಿತು ಅಂತ ಹನುಮಂತ ಕೂಡಲೇ ಹೋದ. ಹೆಂಗೆ ಹೋದ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಇಲ್ಲೇ ಇದ್ದ. ಹೋದ ಅನ್ನೋದು ಗೊತ್ತಾಗದೇ ಇರೋಂತೆ ಬಂದಿದ್ದಾನೆ. ಅಷ್ಟು ವೇಗವಾಗಿ 50,000 ಯೋಜನ ದೂರದಲ್ಲಿದ್ದಂತಹ ಪರ್ವತವನ್ನು ತರೋದು ಮಾತ್ರ ಅಲ್ಲ, ತಂದವನೇ ಅದರಿಂದ ಗಿಡಮೂಲಿಕೆಗಳನ್ನು ತೆಗೆದು ಎಲ್ಲ ಕೋತಿಗಳಿಗೆ ಕೊಟ್ಟ. 2 ಸಲ ತೊಗೊಂಬರ್ತಾನೆ ಇದನ್ನು. ಒಂದು ಸಲ ಈ ಥರ ತೊಗೊಂಬಂದು ಅದನ್ನು ಬಿಸಾಕ್ತಾನೆ. ನಿಂತಲ್ಲಿಂದ ಹಿಂಗಂತಾನೆ, ಎಲ್ಲಿತ್ತೋ ಅಲ್ಲೇ ಹೋಗಿ ಬೀಳತ್ತೆ. ಇನ್ನೊಂದ್ಸಲಿ ಲಕ್ಷ್ಮಣನಿಗೆ ಬಾಣ ಬೀಳತ್ತೆ. ಲಕ್ಷ್ಮಣ ಮೂರ್ಛೆ ಹೋದ, ಅವಾಗಲೂ ಮತ್ತೆ ತರಬೇಕಾಗತ್ತೆ. ತೊಗೊಂಬರ್ತಾನೆ. ತೊಗೊಂಬಂದಾಗ ಅದರಲ್ಲಿ 4 ಔಷಧಿ ಇರುತ್ತೆ. ನೀವೆಲ್ಲ ಸಂಜೀವಿನಿ ಪರ್ವತದ ಬಗ್ಗೆ ಕೇಳಿರ್ತೀರಿ. ಆದರೆ ಸಂಜೀವಿನಿಯಲ್ಲಿ 4 ಔಷಧಗಳಿರುತ್ತೆ. ಯಾವ್ಯಾವುದು ಅಂದರೆ ಮೃತ ಸಂಜೀವಿನಿ, ಸಂಧಾನಕರಣಿ, ಸವರ್ಣಕರಣಿ, ವಿಶಲ್ಯಕರಣಿ ಅಂತ. ನಾವಿವತ್ತಿನ ದಿವಸ ಏನು ಫಾರಿನ್ನವ್ರು ತೋರಿಸೋವಂತಹದ್ದೇನು ಅದ್ಭುತಗಳು, ಸೈಫೈ ಫಿಲಮ್ಗಳು ನೋಡ್ತೀವಿ, ಅಲ್ಲಿ ನೋಡೋದು ಯಾವುದು ಏನೂ ಅಲ್ಲ. ಅಂಥದ್ದೆಲ್ಲ ನಮ್ಮ ಪುರಾಣಗಳಲ್ಲಿ ಬೇಕಾದಷ್ಟು ಬಂದು ಹೋಗಿದೆ. ಯಾಕೆ ಅಂದರೆ ಈ ಮೃತ ಸಂಜೀವಿನಿ ಇದೇನು ಮಾಡುತ್ತೆ? ಸತ್ತ ವ್ಯಕ್ತಿಯನ್ನು ಬದುಕಿಸಿಕೊಡುತ್ತೆ. ಇಲ್ಲಪ್ಪ ಸತ್ತಿಲ್ಲ ಆದರೆ ಕೋಮಾಗಿ ಹೋಗುವಷ್ಟು ಡ್ಯಾಮೇಜ್ ಆಗೋಗಿದೆ ಅಂತಂದರೆ ಸಂಧಾನಕರಣಿ. ಕೈಕಾಲು ಮುರಿದೋಗಿದೆ ಅಂತಂದರೆ ಮುರಿದೋಗಿರೋ ಕೈಕಾಲನ್ನು ಸರಿ ಮಾಡಿಕೊಡುತ್ತೆ, ಅದು ಸಂಧಾನಕರಣಿ. ವಿಶಲ್ಯಕರಣಿ, ದೇಹದ ಒಳಗೆ ಬಾಣ ಸಿಕ್ಕೊಂಡ್ಬಿಟ್ಟಿದೆ, ಬಾಣವೋ ಅಥವಾ ಬೇರೆ ಯಾವುದೇ ಆಯುಧ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ, ತೆಗಿಯೋಕ್ಕಾಗ್ತಾ ಇಲ್ಲ, ತೆಗೆದ್ರೆ ಸತ್ತೋಗ್ತಾನೆ, ಹಿಂಗಿದ್ರೆ ಅದನ್ನು ಸರಿ ಮಾಡೋದು ವಿಶಲ್ಯಕರಣಿ. ಸುಟ್ಟಿಗಿಟ್ಟು ಹೋಗಿದೆ, ಮುಖ ಇಕ ಎಲ್ಲ ಶೇಪೇ ಚೇಂಜ್ ಆಗೋಗಿದೆ, ಇಂಥದ್ದನ್ನು ಸರಿ ಮಾಡೋದು ಸವರ್ಣಕರಣಿ. ಹಾಗಾದರೆ ಇಂತಹ 4 ಅಪರೂಪದ ಔಷಧಗಳು ಆ ಸಂಜೀವಿನಿ ಬೆಟ್ಟದಲ್ಲಿದೆ. ಇಂತಹ ಬೆಟ್ಟವನ್ನು ಹನುಮಂತ ತರಲಿಕ್ಕೆ ಹೋದಾಗ ಆ ಬೆಟ್ಟದಲ್ಲಿದ್ದ ಔಷಧಿಗಳೆಲ್ಲ ಮರೆಯಾಗೋಯ್ತು. ನಾವು ಬರಲ್ಲ ಅಂತ ಬಚ್ಚಿಟ್ಕೊಂಡು, ಅದಕ್ಕೆ ಹನುಮಂತ ಇಡೀ ಬೆಟ್ಟ ತಂದಿದ್ದು. ಬೆಟ್ಟ ತರಕ್ಕೆ ಹೇಳಿರಲಿಲ್ಲ ನಿಜವಾಗ್ಲೂ, ಅವನು ತರಕ್ಕೆ ಹೇಳಿದ್ದು ಬರೀ ಗಿಡಮೂಲಿಕೆಯನ್ನು. ಅದು ಕಾಣಿಸ್ಲಿಲ್ಲ, ಸರಿ ಆಯ್ತು ನಡಿ ನಿನ್ನೆ ತೊಗೊಂಡು ಹೋಗ್ತೀನಿ ಅಂತ ಇಡೀ ಬೆಟ್ಟವನ್ನೇ ನೀನು ಹೊತ್ಕೊಂಬಂದು. ಹೆಂಗೆ? ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ತೊಗೊಂಬಂದು ತಂದು ಅಷ್ಟೇ ನಿರಾಯಾಸವಾಗಿ
ಹಿಂಗಂದಿ. ಏನು 100 ಯೋಜನ ದೊಡ್ಡದಾದ ಬೆಟ್ಟ, ಆ ಬೆಟ್ಟವನ್ನು ನಿಂತಲ್ಲಿಂದ ಬಿಸಾಕಿದ್ರೆ ಅದು ಇದ್ದಲ್ಲೇ ಹೋಗಿ ಕೂತ್ಕೊಂಡಿದೆ. ಎಂಥ ಅದ್ಭುತ ಇದು! ಇದು ವಾಯುದೇವರಿಗಾದರೆ ಭಗವಂತನ ಪರವಾಗಿ ಬೇರೆ ಅದನ್ನು ಹೇಳ್ತಾರೆ. ಏನಂತ? ಪ್ರಾಕ್ 50 ಸಹಸ್ರೈಹಿ. ನೀನು ಯುದ್ಧಕ್ಕೋದಿಪ್ಪ ಪರಮಾತ್ಮ, ಯುದ್ಧಕ್ಕೋದ್ರೆ ಕುಂಭಕರ್ಣ ಬಂದ. ಕುಂಭಕರ್ಣ ಬಂದರೆ ಅವನ ದೇಹ ಎಷ್ಟು ದೊಡ್ಡದು ಅಂದರೆ ಬಂಡೆಗಲ್ಲುಗಳನ್ನು ಎತ್ತಿ ಬಿಸಾಕಿದ್ರೆ ಕೆಳಗೆ ಬರಬೇಕಾದ್ರೆ ಅದು ಮಣ್ಣಿನ ಹೆಂಟೆಯಾಗಿ ಬರ್ತಿತ್ತು. ಅಂಥ ದೊಡ್ಡ ದೇಹ ಅವನದ್ದು. ಅಷ್ಟು ದೊಡ್ಡದಾದಂತಹ ಕುಂಭಕರ್ಣನ ದೇಹವನ್ನು ನೀನು ನಿನ್ನ ಸಾಧಾರಣ ಬಾಣಗಳಿಂದಲೇ ಹೊಡೆದು ಹಾಕಿದಾಗ ಸಾಯಬೇಕಾದ್ರೆ ಕುಂಭಕರ್ಣನ ದೇಹ ಇನ್ನೂ ದೊಡ್ಡದಾಯಿತು. ಅವನು ವರಬಲದಿಂದ ತನ್ನ ಬಾಡಿನ ಕುಗ್ಗಿಸ್ಕೊಂಡಿದ್ದ, ಚಿಕ್ಕದು ಮಾಡಿಕೊಂಡಿದ್ದ. ಸಾಯಬೇಕಾದ್ರೆ ಅವನ ದೇಹ ದೊಡ್ಡದಾಯಿತು. ಎಷ್ಟಾಯಿತು ಗೊತ್ತಾ? 3 ಲಕ್ಷ ಯೋಜನ ದೊಡ್ಡದಾಗಿತ್ತು ಅವನ ದೇಹ. 3 ಲಕ್ಷ ಯೋಜನ. ಲಂಕೆ ಸುತ್ತಲಿರೋ ಸಮುದ್ರ ಇರೋದೇ ಬರೀ 1 ಲಕ್ಷ ಯೋಜನ. ಕುಂಭಕರ್ಣ ಇದ್ದಿದ್ದು 3 ಲಕ್ಷ ಯೋಜನ. ಅಷ್ಟು ದೊಡ್ಡ ದೇಹವನ್ನು ಭಗವಂತ ಕ್ರಮವಾಗಿ ತುಂಡು ಮಾಡಿ ಎಲ್ಲ ಪ್ರಾಣಿಗಳಿಗೆ ಆಹಾರ ಹಂಚಿಬಿಟ್ಟ. ತುಂಡು ಮಾಡಿರಲಿಲ್ಲ ಅಂದರೆ ಅದನ್ನು ಡಿಸಾಲ್ವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಥರ ನೀನು ಮಾಡಿದೆಯಲ್ಲ, ಈ ಥರ ಯಾರಿಗೆ ಮಾಡೋಕ್ಕೆ ಸಾಧ್ಯ? ಕೇವಲ ತಮ್ಮ ಮಾಮೂಲಿ ಬಾಣಗಳಿಂದ ಅಷ್ಟು ದೊಡ್ಡ ದೈತ್ಯ ಕುಂಭಕರ್ಣನನ್ನು ಅಲ್ಲಾಡಿಸ್ಲಿಕ್ಕೂ ಯಾರಿಗೂ ಆಗಲ್ಲ. ಇದೊಂದು ಅದ್ಭುತ ಅಲ್ವಾ? ಕುಂಭಕರ್ಣನ ಬಗ್ಗೆ ನಾವು ಏನೂ ಜಾಸ್ತಿ ತಿಳ್ಕೊಂಡಿಲ್ಲ. ಕುಂಭಕರ್ಣ ಭಾಳ ಒಳ್ಳೆಯವನು ನಿಜವಾಗಲು. ಮಲ್ಕೊಂಡವನ್ನ ಎಬ್ಬಿಸಿದಾಗ ಬೈತಾನೆ ಕುಂಭಕರ್ಣ, ತಲೆ ಸರಿ ಇಲ್ಲ ಕಣೋ ರಾವಣ ಅಂತ. ದೊಡ್ಡವ್ರ ಜೊತೆ, ಬಲಿಷ್ಠರ ಜೊತೆ ಯಾವತ್ತಾರು ವಿರೋಧ ಕಟ್ಕೋತಾರ? ಯಾಕಿಂತ ಕೆಲಸ ಮಾಡಿದಿ ಅಂತ ಕುಂಭಕರ್ಣ. ನಾನು ಮಾಡಿದ್ದಾಯ್ತು, ಇವಾಗ ನೀನು ಯುದ್ಧ ಮಾಡ್ತೇ ಇಲ್ಲೋ ಅಂತ ಕೇಳ್ತಾನೆ. ಆಯ್ತು, ನಮ್ಮ ಕರ್ಮ ಬಾ ನಡಿ ಅಂತ ಆವಾಗ ಯುದ್ಧಕ್ಕೆ ಬರೋದು ಕುಂಭಕರ್ಣ. ಅಷ್ಟು ಒಳ್ಳೆಯವನು ಕುಂಭಕರ್ಣ. ಆದರೆ ದೈತ್ಯನೇ, ಇಲ್ಲ ಅಂತಿಲ್ಲ, ವಿಚಾರದಿಂದ ಒಳ್ಳೆಯವನು. ಅಂಥ ಕುಂಭಕರ್ಣನನ್ನು ಕೂಡ ಅಷ್ಟು ದೊಡ್ಡ ದೈತ್ಯನ ದೇಹವನ್ನು ನೀನು ಹಿಂಗೊಂದು ಪವಾಡ ಸದೃಶವಾಗಿ ತುಂಡು ಮಾಡಿ ಎಲ್ಲ ಕಡೆ ಹಾಕದೆಯಲ್ಲ, ಅದು ಹೇಗೆ ಸಮುದ್ರದ ಒಳಗೆ ಹೋಗಿ ಎಲ್ಲ ಪ್ರಾಣಿಗಳನ್ನು ತಿನ್ಕೊಂಡು ಸಮುದ್ರ ಉಕ್ಕುತ್ತಂತೆ. ಆ ಕುಂಭಕರ್ಣನ ದೇಹ ಬಂದಾಗ ಉಕ್ಕಿಬಿಡ್ತು, ಭಾರ ಹೆಚ್ಚಾಗಿ. ಅಂತಹ ಅದ್ಭುತಗಳನ್ನು ನೀನು ಮಾಡಿದ್ದಿ ಅಂತ ಭಗವಂತನ ಪರವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಇದಾದ ಮೇಲೆ ಮತ್ತೆ ಒಂದೇ ಹಂತಂ ಹನುಮಾನ್, ಈ ಶ್ಲೋಕದಿಂದಲೂ ಕೂಡ ನೀನೇನು ಮಾಡಿದಿ? ಮತ್ತೊಂದ್ಸಲಿ ಈ ಯುದ್ಧ ಆಗಬೇಕಾದ್ರೆ ರಾವಣ ಬಾಣವನ್ನು ಬಿಡ್ತಾನೆ. ಒಂದು ಬಾಣ ಬಿಟ್ಟಾಗ ಲಕ್ಷ್ಮಣನ ಹಣೆಗೆ ಬೀಳುತ್ತೆ. ಹಣೆಗೆ ಬಿದ್ದರೆ ಆ ಹಣೆಗೆ ಬಾಣ ಬಿದ್ದಾಗ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ನಾಗಪಾಶದಿಂದ ಮೂರ್ಛೆ ಹೋಗಿದ್ದು ಒಂದು ಕತೆ, ಅವಾಗ ಸಂಜೀವಿನಿ ಅಂತಂದ. ಆದರೆ ಇನ್ನೊಂದು ಸಂದರ್ಭದಲ್ಲಿ ಲಕ್ಷ್ಮಣನಿಗೂ ರಾವಣನಿಗೂ ಯುದ್ಧ ಆದಾಗ ಲಕ್ಷ್ಮಣ ಹೊಡೆಸ್ಕೊಂಡು ಬಿದ್ದಾಗ ಅವನನ್ನು ಎತ್ಕೊಂಡು ಹೋಗಬೇಕು, ಕಿಡ್ನ್ಯಾಪ್ ಮಾಡಿ ಬೆದರಿಕೆ ಹಾಕಿ ಹಿಂಗೇನೋ ಮಾಡಬೇಕು ಅಂತ ಉಪಾಯ ಇತ್ತು ರಾವಣದ್ದು. ಎತ್ಕೊಳ್ಳಿಕ್ಕೆ ಅವನೇನೇನು ಬಂದ, ಎತ್ಕೊಳ್ಳೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಹನುಮಂತ ಬಂದು ಅವನ ಎದೆಗೆ ಹೊಡಿತಾನೆ. ಅವನ ಎದೆ ಏನು ಖಾಲಿ ಇಲ್ಲ, ಬಂಗಾರದ ಕವಚ ಕಟ್ಕೊಂಡಿರೋ ಎದೆ ಅದು. ಆ ಎದೆಗೆ ಹೊಡೆದ್ರೆ ಒಂದು ಹೊಡೆತದಿಂದ 10 ಮುಖದಿಂದ ರಕ್ತದ ವಾಂತಿ ಆಗುತ್ತೆ ರಾವಣನಿಗೆ. ರಾವಣ ಸಾಮಾನ್ಯ ಅಲ್ಲ, ಕೈಲಾಸವನ್ನು ಎತ್ತಲಿಕ್ಕೆ ಹೊರಟವನು, ರುದ್ರದೇವರನ್ನು ಒಲಿಸ್ಕೊಂಡವನು, ಮಹಾಪರಾಕ್ರಮಿ ರಾವಣ. ರುದ್ರದೇವರು, ಬ್ರಹ್ಮದೇವರು ಎಲ್ಲರ ವರ ಇದೆ ಅವನಿಗೆ. ಇಷ್ಟು ಪ್ರಬಲನಾದಂತಹ ರಾವಣನಿಗೆ ಏನು ಪ್ರಬಲವಾದ ಗುದ್ದಲ್ಲ ಅದು, ಸುಮ್ಮನೆ ಒಂದು ನಾರ್ಮಲ್ ಗುದ್ದು ಅಷ್ಟೇ. ಒಂದು ಹೊಡೆದ್ರೆ ರಾವಣ ಮತ್ತೇನು ಇಷ್ಟಿಷ್ಟೇ ಇರಲಿಲ್ಲ. ಕುಂಭಕರ್ಣ 3 ಲಕ್ಷ ಯೋಜನೆ ಇರ್ತಾನೆ ಅಂದರೆ ಕುಂಭಕರ್ಣನ ಅಣ್ಣ ಇವನು. ಅಟ್ಲೀಸ್ಟ್ ಒಂದು ಸೈಜ್ ಇರಬೇಕಲ್ವಾ? ಹೆಂಗಿದ್ದ ಅಂತ ವರ್ಣನೆ ಮಾಡ್ತಾರೆ. ಮೇರು ಪರ್ವತದ ಥರ ಇದ್ದಂಥವನು. ಮೇರು ಪರ್ವತ ಅನ್ನೋದು ಒಂದು ಬಂಗಾರದ ಪರ್ವತ. ನಮ್ಮ ಕಣ್ಣಿಗೆ ಒಳ್ಳೆ ಕಾರಣದಿಂದ ಕಾಣಿಸಲ್ಲ. ಅದು ಕಾಣಿಸಿದ್ರೆ ಅದನ್ನೇ ದೋಚ್ಕೊಂಡ್ಬಿಡ್ತಿದ್ವಿ ನಾವು. ಈ ಮೇರು ಪರ್ವತದಂತಹ ಶರೀರ ರಾವಣನದ್ದು. ಆ ಮೇರು ಪರ್ವತದ ಶರೀರದ ರಾವಣನಿಗೆ ಹೊಡೆದ್ರೆ ಹೆಂಗೆ ಕಾಣಿಸ್ತಿತ್ತು ಅಂದರೆ, ಮೇರು ಪರ್ವತದ ತುದಿಯಿಂದ ಯಾವುದೋ ಕೆಂಪು ನದಿ ಹರ್ಕೊಂಡು ಬರ್ತಾ ಇದೆ ಅಂತ ಕಾಣಿಸ್ತಿತ್ತಂತೆ. ಹಂಗೆ ಹೊಡೆದಿ ನೀನು, ನಿನ್ನ ಹೊಡೆತ ತಡ್ಕೊಳಕ್ಕಾಗದೆ 10 ಮುಖದಿಂದ ವಾಂತಿ ಮಾಡ್ಕೋತಾನೆ ರಾವಣ. ಇದು ಸಾಧಾರಣ ಗುದ್ದು. ರಾವಣ ಮೆಚ್ಚಿಕೊಂಡು ಸ್ತೋತ್ರ ಮಾಡ್ತಾನೆ ಹನುಮಂತನನ್ನು, ನನಗೆ ಇಂಥ ಪರಿಸ್ಥಿತಿ ಯಾರಿಂದಲೂ ಬಂದಿರಲಿಲ್ಲ. ಯಾಕೆ ಅವನು ಇನ್ಮೇಲೆ ರಾಮನ ಕೈಯಲ್ಲಿ ಸಾಯೋನಿದ್ದಾನೆ. ಅವನು ಸಾಯೋ ಮೊದಲು ಸೋತಿದ್ದೇ ಇಲ್ಲ. ರಾಮನಿಗಿಂತ ಮೊದಲು ಅವನು ಸೋತಿದ್ದು ಅಂತಂದರೆ ಅದು ಹನುಮಂತನಿಗೆ ಯಾವುದೇ ವರ ಇಲ್ಲದೆ ವಾಲಿ ಕೈಯಲ್ಲಿ ಸೋತಿದ್ದ. ಆದರೆ ಅದೇನೋ ಬೇರೆ ಕಾರಣಕ್ಕೆ.
ಯಾವ ಕಾರಣವಿಲ್ಲದೆ ಸಾಧಾರಣ ಒಂದು ಕೋತಿ ಅನ್ನೋ ಲೆಕ್ಕದಲ್ಲಿ ಅವನು ಸ್ತೋತ್ರ ಮಾಡ್ತಾನೆ. ಇಂಥ ಸೋಲನ್ನು ನಾನು ಕಂಡಿರಲಿಲ್ಲ, ನಿನ್ನಂಥ ಪರಾಕ್ರಮಿಯನ್ನ ನಾನು ನೋಡಿರಲಿಲ್ಲ ಅಂತಾನೆ ರಾವಣ. ಹಾಗಾದರೆ ಒಬ್ಬ ಶತ್ರುವಿನ ಕೈಯಲ್ಲಿ ಹೊಗಳಿಸ್ಕೊಳ್ಳೋದಿದೆಯಲ್ಲ, ಇದು ನಿಜವಾದ ಒಂದು ಫೀಟ್, ನಿಜವಾದ ಒಂದು ಸಾಧನೆ ಅಂದರೆ ಅದು. ಹಾಗಾಗಿ ನೀನು ಇಂತಹ ಅಪರೂಪದ ಬೇರೆ ಬೇರೆ ವಿಧವಾದಂತಹ ಪವಾಡಗಳನ್ನು ಮಾಡಿ ತೋರಿಸಿದ್ದಿ ಹನುಮಂತ ಅಂತ ಸ್ತೋತ್ರ ಮಾಡ್ತಾರೆ. ನಂತರ ದೃಷ್ಟ್ವಾ ದುಷ್ಟಾತಿಪೋರಃ ಅನ್ನುವಂತಹ ಶ್ಲೋಕದಿಂದ ಈ ರಾವಣ, ಕುಂಭಕರ್ಣ ಇವರೆಲ್ಲರನ್ನ ಸಂಹಾರ ಮಾಡಿದ. ಯಾರು? ರಾಮ ಸಂಹಾರ ಮಾಡಿದ. ರಾಮನಿಗೆ ಸೇವೆ ಅಂತ ನೀನು ಬಂದು ಸಾಕಷ್ಟು ದುಷ್ಟರನ್ನು ಕೂಡ ನೀನು ಹೊಡೆದು ಹಾಕಿದಿ. ಆದರೆ ಇವೆಲ್ಲ ಮಾಡಿದೆಯಲ್ಲ, ಇವೆಲ್ಲ ಮಾಡೋದು ನಿಜವಾದ ಒಂದು ಸಾಧನೆನಾ? ನೀನು ಮಾಡಿದ ಅತಿ ದೊಡ್ಡ ಕೆಲಸ ಏನು ಗೊತ್ತಾ? ಅದು ಭಗವಂತನ ಮಾತಿಗೆ ತಕ್ಕಂತೆ ಸಮುದ್ರವನ್ನು ದಾಟಿ ಲಕ್ಷ್ಮೀ ಸ್ವರೂಪಳಾದ ಸೀತೆಗೆ ಭಗವಂತನ ಅಂಗುಲಿಯನ್ನು ಕೊಟ್ಟಿಯಲ್ಲ. ಯಾವುದೇ ಒಂದು ಗಂಡು ಹೆಣ್ಣನ್ನು ಕೂಡಿಸೋದು ಅನ್ನೋದು ಒಂದು ದೊಡ್ಡ ಪವಿತ್ರವಾದ ಕೆಲಸ. ಮದುವೆ ಮಾಡಿಸೋದು ಅನ್ನೋದು ನಿಜವಾಗಲೂ ಅದಕ್ಕೆ ಬಹಳ ದೊಡ್ಡದು. ಮದುವೆ ಗೊತ್ತು ಮಾಡೋದು ಅನ್ನೋವಂಥದ್ದು ಇದು ಒಂದು ರೀತಿ ರೀಮ್ಯಾರೇಜ್ ಇದ್ದಂಗೆ. ಯಾಕೆ? ಸೀತೆಯನ್ನು ಕಳ್ಕೊಂಡು 1 ವರ್ಷ ಆಗಿದೆ, ರಾಮ ಕಳ್ಕೊಂಡು ಎಲ್ಲಿದ್ದಾಳೆ ಅಂತಲೂ ಗೊತ್ತಿಲ್ಲದೆ ಇದ್ದಾಗ ರಾಮನ ಅಂಗುಲಿಯಕವನ್ನು ತಗೊಂಡು ಸೀತೆಗೆ ಕೊಟ್ಟು, ಸೀತೆಯ ಚೂಡಾಮಣಿಯನ್ನು ತಗೊಂಡು ರಾಮನಿಗೆ ಕೊಟ್ಟು ಪರಸ್ಪರ ಈ ಸಂದೇಶ ವಿನಿಮಯದ ಕೆಲಸ ಮಾಡಿದೆಯಲ್ಲ, ಇದು ನೀನು ಮಾಡಿದ ದೊಡ್ಡ ಸಾಧನೆ ಅಂತಾರೆ. ಯಾಕೆ ಅಂದರೆ ಈ ಕೆಲಸ ಮಾಡೋರು ಅವಾಗ ಇನ್ಯಾರೂ ಇರಲಿಲ್ಲ. ಅವರಿದ್ದಿದ್ದು ವಿಂಧ್ಯ ಪರ್ವತದ ಹತ್ರ. ಲಂಕೆ 100 ಯೋಜನ ದೂರದಲ್ಲಿದೆ. 100 ಯೋಜನ ಕಂಟಿನ್ಯೂ ಹಾರಬೇಕು, ಮಧ್ಯದಲ್ಲಿ ಯಾವ ಸ್ಟಾಪ್ ಇರಲ್ಲ ಅನ್ನೋದು ಒಂದಾದರೆ ಮಧ್ಯದಲ್ಲಿ ಯಾವುದೇ ಥರದ ತೊಂದರೆಗಳು ಬರ್ಬೋದು, ಅದನ್ನು ಫೇಸ್ ಮಾಡಬೇಕು. ಮಧ್ಯದಲ್ಲಿ ಲಂಕೆ ಲ್ಯಾಂಡ್ ಆದಮೇಲೆ ಸೀತೆಯನ್ನು ಹುಡುಕೋದ್ರ ಮಧ್ಯದಲ್ಲಿ ಏನಾದರೂ ತೊಂದರೆ ಆಗ್ಬೋದು, ಅದನ್ನು ಫೇಸ್ ಮಾಡಬೇಕು. ಇದೆಲ್ಲ ಮಾಡಿ ಕೆಲಸ ಮಾಡ್ಕೊಂಡು ವಾಪಸ್ ಬರಬೇಕು. ಇದೆಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಬೇಕು. ಯಾರು ಮಾಡ್ತೀರಿ? ಯಾರಿಗೂ ಮಾಡೋಕ್ಕಾಗಲಿಲ್ಲ. ಯಾಕೆ? ಅವ್ರು ಎಲ್ಲರ ಕೈಲೂ ಹಾರಕ್ಕೆ ಆಗ್ತಾ ಇರಲ್ಲ ಅಷ್ಟೆಲ್ಲ. ಅವರೆಲ್ಲ ಒಬ್ಬೊಬ್ಬರೇ ಲೆಕ್ಕ ಹೇಳ್ಕೊಂಡು ಹೋಗ್ತಾರೆ. ನಾನು 10, ನಾನು 20, 30, 40 ಹಿಂಗೆ ಹೇಳ್ಕೊಂಡು ಹೋಗ್ತಾರೆ. ಲಾಸ್ಟಿಗೆ 90 ಅಂತ ಜಾಂಬು ಅಂತ ಅಂಗದ ಅಂತ 100 ಹಾರ್ತೀನಿ. ಅಲ್ಲಿ ಹೋದ್ಮೇಲೆ ಯಾರನ್ನೂ ಫೇಸ್ ಮಾಡೋಕ್ಕಾಗಲ್ಲ, ನನ್ನ ವೀಕ್ನೆಸ್ ಆಗೋಗಿರತ್ತೆ ನನಗೆ ಅಂತ. ಕೆಲಸ ಮಾಡೋರು ಯಾರೂ ಇಲ್ಲದೆ ಇದ್ದಾಗ ಒಂದು ಪ್ರಮುಖವಾದ ಕೆಲಸವನ್ನು ನೀನು ಲೀಲಾಜಾಲವಾಗಿ ಮಾಡಿಕೊಟ್ಟೆಲ್ಲ, ಇದು ನೀನು ಮಾಡಿದ ಅತಿ ದೊಡ್ಡ ಸಾಧನೆ ಅಂತ ತ್ರಿವಿಕ್ರಮ ಪಂಡಿತರು. ಹೀಗೆ ನೀನು ರಾಮನ ಸೇವೆಗೆ ಅಂತ ಬಂದವನು ಬೇರೆ ಬೇಕಾದಷ್ಟು ಪವಾಡಗಳನ್ನು ಮಾಡಿರ್ಬೋದು. ಸುಗ್ರೀವನ ಜೊತೆ ಸಖ್ಯ ಮಾಡಿಸೋದು, ಆ ಸುಗ್ರೀವಂದು ಅವೆಲ್ಲ ಕಥೆನೇ ಹೇಳಲ್ಲ ಅವರಿಲ್ಲಿ ಕಥೆ ಹೇಳಕ್ಕೆ ಹೊರಟಿಲ್ಲ. ಹೀಗೆಲ್ಲ ನೀವು ಮಾಡಿದ್ದೀರಿ. ವಾಯುದೇವರಾದವರು ಭೂಮಿಗೆ ಬಂದು ಒಂದು ಸಾಧಾರಣ ಕಪಿಯ ಥರ ಜೀವನ ಮಾಡಿಕೊಂಡಿದ್ದು, ಬೇರೆಯವ್ರನ್ನೆಲ್ಲ ಕಲೆ ಹಾಕಿ ತಾವು ಒಂದು ಸೇತುವೆ ಅಂತ ರಚನೆ ಮಾಡಿ ಇಷ್ಟೆಲ್ಲ ಮಾಡಿ ರಾಮನ ಸೇವೆ ಮಾಡಿ ಏನು ಕೇಳಿದ್ರಿ ಕೊನೆಗೆ? ಏನು ಕೇಳಲಿಲ್ಲ. ನನಗೆ ನಿನ್ನಲ್ಲಿ ನಿರಂತರವಾದ ಭಕ್ತಿ ಕೊಡು ಅಂತ ಕೇಳಿದ್ರಿ. ಯಾರು ಕೇಳ್ತಾರೆ ಈ ಥರ? ರಾಮ ಚಕ್ರವರ್ತಿ, ಇಡೀ ಭೂಮಂಡಲವನ್ನೇ ಗೆದ್ದವನವನು. ಇಷ್ಟೆಲ್ಲ ಗೆದ್ದ ರಾಮ ಏನೇ ಕೇಳು ಕೊಡ್ತೀನಿ ಅಂತಂದರೆ ಏನು ಕೇಳಿದ್ರು? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ ಅಂತ. ಈಗ ನಾನು ಎಷ್ಟು ಭಕ್ತಿ ಮಾಡ್ತಾ ಇದ್ದೀನೋ, ಈ ಮುಂದಿನ ಸೆಕೆಂಡಿಗೆ ನಾನು ಅದಕ್ಕಿಂತ ಹೆಚ್ಚು ಭಕ್ತಿ ಮಾಡಬೇಕು. ನಿನ್ನಲ್ಲಿ ನಾನು ಇನ್ನೂ ಹೆಚ್ಚಿನ ಭಕ್ತಿ ಮಾಡಬೇಕು. ಹೆಂಗೆ ಮಾಡ್ಬೋದು? ನಿನಗೆ ಗೊತ್ತು, ನೀನೇ ಮಾಡಿಸು ಅಂತ. ಎಂಥ ವಿಚಿತ್ರ ನೋಡಿ. ಈ ಥರದ ವರನ ಯಾರು ಎಲ್ಲೂ ಕೇಳಿಲ್ಲ, ಕೇಳೋದು ಇಲ್ಲ. ನಾವು ಇಂಥ ವರ ಕೇಳಬೇಕು. ಹೋಗಿ ಮನೆ ಮಾಡಿಸು, ಮಠ ಮಾಡಿಸು, ನನಗೊಂದು ಕೆಲಸ ಮಾಡಿಕೊಡು ಅಂತ ಇಂಥ ಅಪ್ಲಿಕೇಶನ್ ಹಾಕ್ತೀವಲ್ಲ ರಾಯರಿಗೋ ಇನ್ನೊಬ್ರಿಗೋ, ನಾವು ಕೇಳಿದ ಇಂಥ ತುಚ್ಛ ವರಗಳು ಅಲ್ಲಿಗೆ ಮುಗಿದೋಗುತ್ತದೆ. ಮನೆ ಬೇಕಾ ಮನೆ ತೊಗೊಂಡು ಹೋಗಿ ಕೊಟ್ಬಿಡ್ತಾರೆ. ನೀವು ಮಾಡಿದ ಸೇವೆಗೆ ಬರೀ ಒಂದು ಮನೆ ಅಷ್ಟೇ ಫಲಾನ? ಯಾಕೆ ನಿಮಗೆ ನೀವೇ ಯಾಕೆ ಲಿಮಿಟ್ ಹಾಕೋತೀರಿ? ಲಿಮಿಟ್ ಇರಲೇಬಾರ್ದು. ನಾವು ಏನನ್ನೂ ಕೇಳಬಾರ್ದು. ಕೇಳಿದ್ರೆ ಭಕ್ತಿ ಕೇಳಬೇಕು. ಯಾಕೆ ಗೊತ್ತಾ? ಆ ಭಕ್ತಿಯಿಂದ ಆ ಶಾಶ್ವತ ಮೋಕ್ಷನೇ ಸಿಗುತ್ತಲ್ಲ. ಅದಕ್ಕೋಸ್ಕರ ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು ಹನುಮಂತ ದೇವರು. ಕೇಳಿದ್ರೆ ಭಕ್ತಿನ ಕೇಳಿ, ನಿರಂತರ ಭಕ್ತಿ. ಬರೀ ಆ ಭಕ್ತಿ ಯಾವತ್ತೋ ಆವತ್ತಿಗೆ ಮುಗಿದೋಗಿದ್ದಲ್ಲ, ಅದು ಇನ್ನೂ ಇದೆ. ಅವರು ಇನ್ನು ಕಿಂಪುರುಷ ಅನ್ನುವ ಖಂಡದಲ್ಲಿ, ಇದು ಭರತಖಂಡ ಅಂತ ನಾವೇನು ಕರಿತೀವಲ್ಲ, ಇಂಥದ್ದೇ ಭದ್ರಾಶ್ವಖಂಡ, ಕೇತುಮಾಲ ಖಂಡ, ಇಲಾವೃತ ಖಂಡ, ಕಿಂಪುರುಷ ಖಂಡ ಅಂತ ಅನೇಕ ಖಂಡಗಳಿದೆ. ಆ ಕಿಂಪುರುಷ ಅನ್ನುವ ಒಂದು ಖಂಡದಲ್ಲಿ ಇವತ್ತಿಗೂ ಕೂತಿದ್ದು ರಾಮನಾಮ ಭಜನೆಯನ್ನು ಮಾಡ್ತಾ ಇದ್ದಾರೆ ಹನುಮಂತ ದೇವರು. ಅವ್ರು ಮಾಡಿದ ಸೇವೆಗೆ, ಅವ್ರಿಗಿರೋ ಶಕ್ತಿಗೆ ಅವ್ರು ಇನ್ನೂ ಏನೋ ಬೇಕಾದ ಮಾಡ್ಬೋದಾಗಿತ್ತಲ್ವ, ಏನೂ ಮಾಡಲಿಲ್ಲ. ಕೇಳಿದ್ದಷ್ಟು, ಮಾಡಿದ್ದಿಷ್ಟು. ಒಂದು ಭಕ್ತಿ ಜಾಸ್ತಿ ಕೊಡು ಅಂತ ಕೇಳಿದ್ರು, ಒಂದು ಕಡೆ ಸುಮ್ಮನೆ ನೆಮ್ಮದಿಯಾಗಿ ಕೂತ್ಕೊಂಡು ರಾಮ ರಾಮ ಅಂತ ಇದ್ದಾರೆ.
ಇದ್ರ ಬಗ್ಗೆ ಭಾಗವತದಲ್ಲಿ ಬರುತ್ತೆ, ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋ ವಧಾಯೇವ ನ ಕೇವಲಂ ವಿಭೋಹೋ ಅನ್ನೋ ಮಾತಿನಿಂದ ಈ ರಾಮ ಇತ್ಯಾದಿ ಬೇರೆ ಬೇರೆ ರೀತಿಯಾದ ಅವತಾರಗಳೆಲ್ಲ ಯಾಕೆ ಬರುತ್ತೆ ಗೊತ್ತಾ? ಬರೀ ನಮಗೆ ಯಾವ ಸಂದರ್ಭದಲ್ಲಿ ಹೆಂಗೆ ನಡಿಬೇಕು ಅಂತ ತೋರಿಸ್ಲಿಕ್ಕೆ ಬರುತ್ತಷ್ಟೇ, ಇದು ಯಾವುದು ಅದರ ಉದ್ದೇಶ ಇಟ್ಕೊಂಡು ಬಂದಿರಲ್ಲ ಅಂತ ಈ ಪ್ರಸಿದ್ಧವಾದ ಮಾತನ್ನು ಹನುಮಂತ ದೇವರೇ ಹೇಳ್ತಾರೆ. ಅಲ್ಲಿ ಕೂತು ಬರೀ ರಾಮನಾಮ ಜಪ ಮಾಡ್ತಾ ಇದ್ದು ಬಿಟ್ಟಿದ್ದೀಯಲ್ಲ, ನಿನ್ನಂತಹ ಸೇವೆ, ನಿನ್ನಂತಹ ಆ ಭಕ್ತಿ ಭಾವ ನಮಗೂ ಕೊಡು ಅಂತ ಕೇಳ್ಕೊತಾರೆ ತ್ರಿವಿಕ್ರಮ ಪಂಡಿತರು. ಹಾಗೆ ಹನುಮಂತ ಅನ್ನೋದು ಸೇವೆಯ ಪ್ರತೀಕ. ನಾವು ಇವತ್ತು ಯಾರಿಗೋ ಸೇವಕರು ಅಂತ ಹೇಳ್ಕೊಳ್ಳೋಕ್ಕೆ ಕೀಳರಿಮೆಯನ್ನು ಪಡಿತೀವಿ. ಅಯ್ಯೋ ನಾವು ಸೇವಕರ, ನಾವು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅಂತೀವಲ್ಲ, ಕಾಂಪ್ಲೆಕ್ಸ್ ಇರುತ್ತೆ ನಮಗೆ. ಅಯ್ಯೋ ನಾವು ಚಿಕ್ಕವರು, ನಾವು ಕೀಳರಿಮೆ, ಅಯ್ಯೋ ಸೇವಕರು ಹೆಂಗೆ? ಸೇವೆ ಅನ್ನೋದೊಂದು ದೊಡ್ಡ ವಿಷಯ. ದಾಸ್ಯ ಅನ್ನೋದು ಭಕ್ತಿಯ ಅಂಗ. ಸಖ್ಯಂ ಆತ್ಮನಿವೇದನಂ ಅಂತ ಶ್ರವಣಂ ಕೀರ್ತನಂ ವಿಷ್ಣೋ ಅನ್ನುವ ಭಕ್ತಿಯ ನವ ವಿಧಗಳಲ್ಲಿ ದಾಸ್ಯ ಅನ್ನೋದು ಒಂದು ಭಾವ. ದೇವರ ಸೇವಕರಾಗೋದು, ದಾಸರಾಗೋದು ಅನ್ನೋದು ಒಂದು ದೊಡ್ಡ ವಿಷಯ. ಹಾಗಾಗಿ ಇಲ್ಲಿ ಕೀಳರಿಮೆಯ ಪ್ರಶ್ನೆನೇ ಇಲ್ಲ. ಆ ದಾಸ್ಯಕ್ಕೆ ಉದಾಹರಣೆ ಅಂದರೆ ಅದು ಹನುಮಂತ. ಎಷ್ಟೆಲ್ಲ ಮಾಡಿದ್ರು ಏನೂ ಕೇಳದೆ ಬರೀ ಭಕ್ತಿ ಕೇಳಿ ಅವನ ದಾಸನಾಗಿ ತನ್ನ ಜೀವನ ಇನ್ನೂ ಕಳೀತಾ ಇದ್ದಾನೆ. ಕಿಂಪುರುಷ ಖಂಡದಲ್ಲಿ ಈಗಲೂ ಕೂತು ಸ್ತೋತ್ರ ಮಾಡ್ತಾ ಇದ್ದೀಯಲ್ಲಪ್ಪ, ಅದ್ಭುತ ನೀನು, ತೇ ನಮ ಕೌಶಲಾಯ, ಅಷ್ಟೇ ನಿನ್ನ ಕೌಶಲಕ್ಕೆ ಒಂದು ನಮಸ್ಕಾರ, ನಮಗಿನ್ನೇನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಇಷ್ಟು ಹೇಳಿ ನಂತರ ಜಗ್ನೇ ನಿಘ್ನೇನ ವಿಘ್ನೋ ಅನ್ನುವಂತಹ ಮುಂದಿನ 22ನೇ ಶ್ಲೋಕದಿಂದ ಭೀಮನ ಕೆಲವು ಮಹತ್ವಗಳನ್ನು ಹೇಳಿ ನಂತರ ಆಚಾರ್ಯರ ಬಗ್ಗೆ ಒಂದಿಷ್ಟನ್ನು ಹೇಳಿ ಸ್ತೋತ್ರವನ್ನು ಮುಗಿಸ್ತಾರೆ. ಅದರ ಬಗ್ಗೆ ನಾಳೆ ನೋಡೋಣ. ಶ್ರೀಕೃಷ್ಣ.